ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟಾರೋ ರೀಡಿಂಗ್. ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಮುಂದಿನ 3 ತಿಂಗಳ ಭವಿಷ್ಯ ಹೇಗಿದೆ, ಆ ಭವಿಷ್ಯದಲ್ಲಿ ಏನೆಲ್ಲ ನಡೆಯುತ್ತೆ, ಯಾವ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು, ನಿಮ್ಮ ಲೈಫಲ್ಲಿ ಏನೆಲ್ಲ ಸಂದರ್ಭಗಳ ಸೃಷ್ಟಿಯಾಗತ್ತೆ, ಸಾಕಷ್ಟು ರೆಸೊನೇಟ್ ಆಗೋ ರೀತಿಯಲ್ಲೇ ನಾನು ಹೇಳಿರ್ತೀನಿ ಈ ಕಾರ್ಡ್ ಮೂಲಕ. ಒಂದೊಂದು ಕಾರ್ಡಲ್ಲೂ 1000 ಅರ್ಥಗಳಿರುತ್ತೆ ಈ ಡೆವಿನೇಷನಲ್ ಕಾರ್ಡಲ್ಲಿ. ಇದು ಭಗವಂತನಿಗೂ ಮತ್ತು ನಮಗೂ ಕನೆಕ್ಟ್ ಆಗುವಂತಹ ಕಾರ್ಡ್ ಅಂತಲೇ ಹೇಳ್ಬೋದು. ಸಾಕಷ್ಟು ಜನ ಫೋನ್ ಮಾಡ್ತೀರಿ, ಮೆಸೇಜ್ ಮಾಡ್ತೀರಿ, ಕಮೆಂಟ್ ಮಾಡ್ತೀರಿ, ತುಂಬ ನೆಮ್ಮದಿ, ತುಂಬ ಸಮಾಧಾನ ಕೊಡ್ತಾ ಇದೆ ರೀಡಿಂಗ್ ಅಂತೇಳಿ. ಪ್ರತಿಯೊಬ್ಬರು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರಿ, ಕೆಲವ್ರು ಕಮೆಂಟ್ ಮಾಡ್ತೀರಿ, ಫೋನ್ ಮಾಡ್ತೀರಿ, ಮೆಸೇಜ್ ಮಾಡ್ತೀರಿ, ಎಲ್ಲಾನು ಎಲ್ಲೆಲ್ಲಿ ಸೋಷಿಯಲ್ ಮೀಡಿಯಾ ನೆಟ್ವರ್ಕ್ ಎಲ್ಲೆಲ್ಲಿ ಸಿಗಬೇಕೋ ಅಲ್ಲೆಲ್ಲ ಸಿಕ್ಕಿ ಹೇಳ್ತೀರಿ. ಓಕೆ, ಹೇಳದೆ ಇರೋರು ಕೂಡ ಇದ್ದೀರಿ ಇಲ್ಲಿ. ಅವರೆಲ್ರಿಗೂ ಕೂಡ ನನ್ನ ಕಡೆಯಿಂದ ತುಂಬ ಧನ್ಯವಾದಗಳು. ಇನ್ನಷ್ಟು ಮತ್ತಷ್ಟು ನಿಮಗೆ ಮನಸ್ಸಿಗೆ ನೆಮ್ಮದಿ ಕೊಡುವಂತಹ ರೀಡಿಂಗ್ಸ್ಗಳು ಬರಲಿ. ನಿಮಗೆ ಆಗುವಂಥ ಅನಾಹುತನ ಮುಂಚಿತವಾಗಿ ಇದ್ರ ಮೂಲಕ ತಿಳಿಸಿ ನೀವು ಎಚ್ಚರಿಕೆಯಿಂದ ಇರುವ ರೀತಿ ಇರಲಿ. ನಿಮ್ಮ ಮನೆಗಳಲ್ಲಿ ಸುಖ, ಸಂತೋಷ, ಸಮೃದ್ಧಿಯಿಂದನೇ ಕೂಡಿರಲಿ ಅಂತ ಹೇಳ್ತಾ ಇವತ್ತಿನ ನಾನು ನನ್ನ ರೀಡಿಂಗ್ನ ಮಾಡ್ತಾ ಇದ್ದೀನಿ. ಮುಂದಿನ 3 ತಿಂಗಳ ಭವಿಷ್ಯ ಹೇಗಿದೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. 3 ಸ್ಟೋನ್ ಇರುವ ಕಾರ್ಡ್ಗಳನ್ನ ಇಟ್ಟಿದ್ದೀನಿ. ಆ ಯಾವ ಸ್ಟೋನ್ ಇರುವ ಕಾರ್ಡ್, ಯಾವ ಕಾರ್ಡ್ ಇರುವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ರೆಸೊನೇಟ್ ಆಗ್ತಾ ಇದೆ, ಯಾವ ನೀವು ನಂಬುವ ದೇವರ ಹೆಸರನ್ನ 3 ಬಾರಿ ಹೇಳ್ತಾ ಈ 3 ಕಾರ್ಡ್ಗಳಲ್ಲಿ ಯಾವುದಾದ್ರೂ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ನೀವು ದೇವರ ಹೆಸರನ್ನ ಹೇಳ್ತಾ ಇದ್ದ ಹಾಗೆಯೇ ಒಂದು ಕಾರ್ಡ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ರೆಸೊನೇಟ್ ಆಗುತ್ತೆ. ಆ ಒಂದು ಕಾರ್ಡ್ನ ಒಂದೇ ಸಲ ಸೆಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡ್ಬಿಡಿ. ಓಕೆ, ಯಾರೆಲ್ಲ ಮೊದಲನೆಯ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ಮುಂದಿನ 3 ತಿಂಗಳ ಭವಿಷ್ಯ ಹೇಗಿದೆ ನೋಡೋಣ. ಯಾರೆಲ್ಲ ಮೊದಲನೆಯ ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ಮುಂದಿನ 3 ತಿಂಗಳ ಭವಿಷ್ಯ ಹೇಗಿದೆ ನೋಡೋಣ. ಯಾವ ವಿಚಾರ ನಿಮ್ಮ ಜೀವನದಲ್ಲಿ ಬರುವಂಥದ್ದಿದೆ, ಯಾವ ವಿಚಾರ ನಿಮಗೆ ಪ್ರಕೃತಿ, ಯೂನಿವರ್ಸ್, ದೈವ, ದೇವರು, ಓಕೆ, ಅಂದರೆ ಏನು ಸೂಚನೆ ಕೊಡ್ತಾ ಇದೆ ಈ ಕಾರ್ಡ್ ಮೂಲಕ. ಓಕೆ, ಟ್ಯಾರೋ ಕಾರ್ಡ್ ಒಂದು ಭಗವಂತನಿಗೂ ನಮಗೂ ಒಂದು ಯಂತ್ರ ಇದ್ದಂಗೆ ಅಂತಲೇ ಹೇಳ್ಬೋದು. ಓಕೆ, ಇದರಲ್ಲಿ ಸಂಪೂರ್ಣವಾಗಿ ಇವನ್ ನಾನು ಕೂಡ ಬೆಳಿಗ್ಗೆ ಎಲ್ಲಿಗಾದರೂ ಹೋಗಬೇಕು ಅಂದ್ರೂ ಕೂಡ ಈ ಕಾರ್ಡಲ್ಲಿ ಒಂದು ಕಾರ್ಡ್ ತೆಗೆದು ನೋಡೇ ಹೋಗೋದು. ಓಕೆ, ಇಲ್ಲಿ ಕ್ವೀನ್ ಆಫ್ ಸ್ವಾರ್ಡ್ಸ್ ಇದೆ, ಹೈ ಪ್ರಿಸ್ಟಸ್ ಬರ್ತಾ ಇದೆ, 8 ಆಫ್ ಕಪ್ಸ್ ಬರ್ತಾ ಇದೆ, 5 ಆಫ್ ಸ್ವಾರ್ಡ್ಸ್. ಓಕೆ 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 ಯಾರೆಲ್ಲ ಈ ರೀಡಿಂಗ್ನ ನೋಡ್ತಾ ಇದ್ದೀರಿ, ಇತ್ತೀಚೆಗೆ ತುಂಬ ಕೋಪ ಬರುವಂಥದ್ದು, ನಾನು ಹೇಳಿದ್ದೇ ಸರಿ ಅನ್ನುವ ರೀತಿಯಲ್ಲಿ ನೀವು ಕೆಲವು ಜಗಳಗಳ ಆಡಿರಬಹುದು, ಕೆಲವು ವಿಚಾರದಲ್ಲಿ ನೀವು ತಪ್ಪನ್ನು ತಿದ್ದುಕೊಳ್ಳದೆ ಕೆಲವು ಜಗಳಗಳನ್ನು ಡ್ರ್ಯಾಗ್ ಮಾಡ್ಕೊಂಡಿದ್ದೀರಿ ಅನ್ನೋದು ತೋರಿಸುತ್ತೆ. ಓಕೆ, ಆ್ಯಕ್ಚುಲಾಗಿ ಈ ಹಿಂದೆ ನೀವು ತುಂಬಾ ಒಳ್ಳೆಯ ರೀತಿಯಲ್ಲಿ ಹ್ಯಾಂಡಲ್ ಮಾಡುವಂಥ ಹೆಣ್ಮಕ್ಳಾಗಿರ್ಬೋದು, ಗಂಡು ಮಕ್ಕಳಾಗಿರ್ಬೋದು, ಯಾವುದೇ ವಿಚಾರನ ಕೂಲಂಕುಷವಾಗಿ ಯೋಚನೆ ಮಾಡಿ ಮುಂದುವರಿತಿದ್ರಿ. ಬಟ್ ಆದರೆ ಈಗ ಬಾಯ್ತಪ್ಪಿ ಯಾವುದೋ ಒಂದು ಕೆಲವು ವಿಚಾರಗಳನ್ನು ನೀವು ಪಟ್ಟಂತ ಮಾತಾಡಿದಿರಿ. ಆ ರೀತಿ ಸಿಟ್ಟು, ಕೋಪಗಳು ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ. ಬಿಕಾಸ್ ಯಾಕೆ ಅಂದರೆ ಮನಸ್ಸು ನೆಮ್ಮದಿನೇ ಇಟ್ಕೊಂಡಿಲ್ಲ. ಈಗ 10 ನಿಮಿಷಕ್ಕೆ ಇದನ್ನು ಯೋಚನೆ ಮಾಡ್ತೀರಿ, ಇನ್ನೊಂದು 10 ನಿಮಿಷಕ್ಕೆ ಅದನ್ನು ಯೋಚನೆ ಮಾಡ್ತೀರಿ, ಇನ್ನೊಂದು 10 ನಿಮಿಷಕ್ಕೆ ಮನೆ ಯೋಚನೆ ಮಾಡ್ತೀರಿ, ಇನ್ನೊಂದು 10 ನಿಮಿಷಕ್ಕೆ ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡ್ತೀರಿ. ಯಾವುದಾದ್ರೂ ಒಂದು ಯೋಚನೆ ಮಾಡಿರಿ. ಹೀಗಾಗಿ ತುಂಬ ಹಿರಿತವಾಗಿ ಮಾತಾಡುವಂಥದ್ದು, ಇದನ್ನೆಲ್ಲ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ. ಈಗ 2 ವಾರದಿಂದ ಅಥವಾ 2 ತಿಂಗಳಿಂದ ಈ ರೀತಿ ನೀವು ಮಾಡ್ತಾ ಇದ್ದೀರಿ. ಯಾರಾದರೂ ಏನಾದರೂ ಮಾತಾಡಿದ್ರು ಅಂದರೆ ಪಟ್ಟ ಜಗಳಕ್ಕೆ ಹೋಗ್ತಾ ಇದ್ದೀರಿ, ಸಿಟ್ಟು ಮಾಡ್ಕೊಳ್ತಾ ಇದ್ದೀರಿ. ದಯವಿಟ್ಟು ಅದು ಬೇಡ. ಇಲ್ಲಿ ಇನ್ನು ಕೆಲವ್ರ ಲೈಫಲ್ಲಿ ಯಾವುದೋ ಒಂದು ದೇವಿ ಆರಾಧನೆ ನೀವು ಮಾಡ್ತಾ ಇದ್ದೀರಿ. ಆ ದೇವಿ ನಿಮ್ಮನ್ನು ಎಷ್ಟರ ಮಟ್ಟಿಗೆ ಪ್ರೊಟೆಕ್ಟ್ ಮಾಡ್ತಾ ಇದ್ದಾಳೆ ಅಂತ ಹೇಳಿದ್ರೆ, ನೀವು ನಿಮ್ಮ ಲೈಫ್ನಲ್ಲಿ ಕೆಲವೊಂದು ವಿಚಾರಗಳು, ಕೆಲವೊಂದು ಘಟನೆಗಳು ನಡಿಬೇಕಾಗಿತ್ತು. ಸೊ ಈಗ ಏನು ನೀವು ನೋವು ತಿಂತಾ ಇದ್ದೀರಲ್ವಾ, ಅದು ಒಂದಷ್ಟು ಕಂಟ್ರೋಲಲ್ಲಿ ತಗೊಳ್ತಾ ಇದ್ರಿ. ಇಲ್ಲಾಂದರೆ ದೊಡ್ಡ ಮಟ್ಟಕ್ಕೆ ನೀವು ಕೆಲವೊಂದು ಬಾರಿ ನೋವನ್ನ ಅನುಭವಿಸ್ಬೇಕಾಗಿತ್ತು. ಇನ್ನು ಕೆಲವು
ಸಂಬಂಧಗಳು ಕಳೆದು ಹೋಯ್ತು ಅಂತ ನೀವು ಅನ್ಕೊಂಡಿದ್ದೀರಿ. ಆದರೆ ಆ ಸಂಬಂಧ ಇದ್ದಿದ್ರೆ ನಿಮ್ಗೆ ಅನಾಹುತ ಆಗ್ತಾ ಇತ್ತು. ಕೆಲವೊಂದು ವಿಚಾರಗಳು ನಾನು ಈ ರೀತಿ ಅಂದೇ ಬಿಡಬೇಕಾಗಿತ್ತು ಅಂತ ನೀವು ಅನ್ಕೊಂಡಿದ್ರಿ. ಅದು ಅಂದಿದ್ದಿದ್ರೆ ನೀವು ಅಪಾಯಕ್ಕೀಡಾಗ್ತಿದ್ರಿ. ಇವತ್ತು ನಿಮ್ಮ ಕೈಯಲ್ಲಿ ಏನೆಲ್ಲ ಸಿಗಲಿಲ್ಲ, ಯಾವ ದೇವಿಯ ಆರಾಧನೆ ಮಾಡ್ತಿದ್ದೀರಿ, ಯಾವ ದೈವದ ಆರಾಧನೆ ಮಾಡ್ತಾ ಇದ್ದೀರಿ, ನನ್ನ ಕೈಗೆ ಏನೂ ಸಿಗಲೇ ಇಲ್ಲ, ನಾನು ಎಷ್ಟು ಆರಾಧನೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಆ ದೇವಿಯ ಕಡೆಯಿಂದನೇ ಸಿಕ್ಕಿಲ್ಲ. ಯಾಕೆ ಗೊತ್ತಾ? ಇದಕ್ಕಿಂತ ಬೆಟರ್ ಜೀವನ, ಬೆಟರ್ ಲೈಫು ಇದು ಎಲ್ಲಾನು ನಿನ್ಗೋಸ್ಕರ ಕಾದಿದೆ ಅಂತ ಹೇಳಿ. ಅದಾಗಿದ್ರೆ ಏನೋ ಒಂದು ಅಪಾಯ ಆಗ್ತಿತ್ತು. ಅದು ಯಾವುದೇ ವಿಚಾರ ಆಗಿರ್ಲಿರಿ, ಚಿಕ್ಕದೊಂದು ಪೆನ್ಸಿಲ್ ತೊಗೊಳಕ್ಕಾಗಲಿಲ್ಲ ಅಂತ ಹೇಳಿದ್ರು ಕೂಡ ಅದು ಏನೋ ಒಂದು ಅಪಾಯಕ್ಕಾದಿತ್ತು, ಅದಕ್ಕೋಸ್ಕರ ಆಗಿಲ್ಲ ಅಂತೇಳಿ. ಈಗಲೂ ಕೂಡ ನಿಮ್ಮ ಜೊತೆ ಒಳ್ಳೆಯ ಪ್ಯೂರ್ ಆಗಿರುವಂತಹ ಒಂದು ದೈವ ಶಕ್ತಿ ನಿಮ್ಮನ್ನು ಕಾಯ್ತಾ ಇದೆ. ಇಲ್ಲಿ ಕೆಲವ್ರ ಲೈಫಲ್ಲಿ ಈ ತಿಂಗಳು ಮತ್ತು ಮುಂದಿನ ತಿಂಗಳಲ್ಲಿ ನಿಮ್ಮನ್ನು ಯಾರು ಎಷ್ಟೇ ನೋವು ಕೊಟ್ಟಿದ್ರು, ಎಷ್ಟು ಜಗಳ ಆಡ್ತಿದ್ರು, ನಿಮ್ಮನ್ನು ತುಳಿಬೇಕು ಅಂತ ಯಾರೆಲ್ಲ ರೆಡಿ ಆಗಿದ್ರಲ್ವಾ, ಇನ್ನು ನನ್ನ ಕೈಯಲ್ಲಿ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಮುಂದಕ್ಕೆ ಹೋಗ್ತಾರೆ ಅನ್ನೋದು ಕೂಡ ಇಲ್ಲಿ ತೋರಿಸ್ತಾ ಇದೆ. ಹಾಗೆ ಕೆಲವೊಂದು ವಿಚಾರಗಳಲ್ಲಿ ನೀವು ಸಾಕಷ್ಟು ಕನಸುಗಳನ್ನು ನಾನು ಕಟ್ಟಿದ್ದೆ, ಸಾಕಷ್ಟು ಆಸೆಗಳನ್ನು ನಾನು ಕಟ್ಟಿದ್ದೆ, ಅಯ್ಯೋ ನನ್ನ ಕೈ ತಪ್ಪಿ ಹೋಯ್ತು ಅಂತ ಹೇಳುವ ಭಾವಗಳು ನಿಮ್ಮ ಲೈಫಲ್ಲಿ ಬರುವಂಥ ಸಾಧ್ಯತೆ ಇದೆ. ಹಾಗೆ ಇಲ್ಲಿ 5 ಆಫ್ ಸಾರ್ಡ್ಸ್ ಬಂದಿರೋದ್ರಿಂದ ಸಾಕಷ್ಟು ನೀವೇನು ಮಾಡ್ತಾ ಇದ್ರಿ ಅಂತ ಹೇಳಿದ್ರೆ, ಸಾಕಷ್ಟು ಜನಗಳ ಮಾತಿಗೆ ತುಂಬಾ ತಲೆ ಕೆಡಿಸ್ಕೊಳ್ತಾ ಇದ್ರಿ, ಮನಸ್ಸನ್ನು ನೋವು ಮಾಡ್ಕೊಳ್ತಾ ಇದ್ದೀರಿ, ಚಿಕ್ಕ ವಿಚಾರಗಳನ್ನು ದೊಡ್ಡದಾಗಿ ಮೆಲುಕು ಹಾಕ್ತಾ ಇರ್ತೀರಿ, ಮಾನಸಿಕವಾಗಿ ತುಂಬ ಕುಗ್ಗು ಹೋಗ್ತಾ ಇದ್ದೀರಿ, ನಿಮ್ಮನ್ನು ನೀವು ಕಂಟ್ರೋಲ್ ಮಾಡೋದಕ್ಕೆ ಆಗ್ತಾ ಇಲ್ಲ. ನಾನು ಅದಕ್ಕೆ ನಿಮ್ಗೆ ಹೇಳಿದ್ದು, ಕೆಲವು ರೀಡಿಂಗ್ಸ್ಗಳನ್ನ ತೆಗೆದಿದ್ದಾಗ ಈ ಮೂನ್ ಕಾರ್ಡ್ ಬಂತು ಅಂತ ಅಂದ್ರೇ ತುಂಬ ಚಂಚಲ ಮನಸ್ಸಿಂದ ನಿಮಗೆ ಏನಾಗ್ತಿದೆ ಅಂತ ಹೇಳಿದ್ರೆ ನಿಮಗೆ ನೀವೇ ಮಾನಸಿಕವಾಗಿ ನೋವು ಅನುಭವಿಸ್ತಾ ಇದ್ದೀರಿ. ಯಾರೂ ಹೊಡೆದಿಲ್ಲ, ಯಾರೂ ಬಡ್ದಿಲ್ಲ, ಯಾರೂ ಬೈದಿಲ್ಲ, ಏನಿಲ್ಲ, ಅಲ್ಲಿನ್ನೇನೂ ಆಗಿಲ್ಲ, ಅಲ್ಲಿನ್ಯಾರೋ ಫೋನ್ ಪಿಕ್ ಮಾಡಿಲ್ಲ, ಅಲ್ಲಿನ್ಯಾವುದೋ ಕೆಲಸ ಬೇಗ ಆಗಲಿಲ್ಲ, ಅಲ್ಲಿನ್ಯಾರೋ ಅವತ್ತೇನೋ ಅಂದಿದ್ರು, ಅಲ್ಲಿನ್ಯಾರೋ ನನ್ನ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇದನ್ನೇ ಮೆಲುಕಾಕಿ ನಿಮ್ಮ ಲೈಫ್ನ ನೀವು ಹಾಳು ಮಾಡ್ಕೊಳ್ತಾ ಇದ್ದೀರಿ. ಯಾರೂ ಏನೂ ಹಾಳೇ ಮಾಡಿಲ್ಲ. ನಿಮ್ಮ ಜೀವನದಲ್ಲಿ ನಿಮಗಿರೋ ದೈವ ಶಕ್ತಿಗೆ ನಿಮ್ಮನ್ನು ಯಾರೂ ಹಾಳು ಮಾಡೋಕ್ಕೆ ಬಂದಿಲ್ಲ ಇನ್ನೂವರೆಗೂ. ನಿಮಗೆ ಕೆಲವೊಂದು ಸಲ ನೋವು ಕೊಟ್ಟಿರ್ಬೋದಷ್ಟೇ. ನೀವು ಹೋಗುವಂಥ ದಾರಿ ಏನಿದೆ ಅದನ್ನು ಹಾಳು ಮಾಡೋದಕ್ಕಾಗಿಲ್ಲ. ಹಾಳಾಗಿದ್ದೆಲ್ಲಿ ಗೊತ್ತಾ? ಅವ್ರು ನನ್ನ ನೋವು ಕೊಟ್ಟಿದ್ದಾರೆ, ಅವರಿಂದ ನನ್ನ ಮನಸ್ಸಿಗೆ ನೋವಾಗಿದೆ, ಇಂಥ ವಿಚಾರಗಳಲ್ಲಿ ನಿಮಗೆ ನೀವೇ ಮಾನಸಿಕವಾಗಿ ಕುಗ್ಗಿದ್ದೀರಿ. ಓಕೆ, ನೀವು ಇದನ್ನೆಲ್ಲ ಬಿಟ್ಟಾಕಿ ಮುಂದಕ್ಕೆ ಹೋಗಿದ್ದಿದ್ರೆ ಯಾವುದೋ ಒಂದು ಜಯನ ಸಾಧಿಸ್ತಿದ್ರಿ. ನೀವು ಅನ್ಕೊಂಡಿದ್ದ ಕೆಲಸ ಕಾರ್ಯಗಳನ್ನೆಲ್ಲ ನೆರವೇರಿಸೋ ಹಾಗೆ ಆ ರೀತಿಯಲ್ಲಿ ನೀವು ಇರ್ತಿದ್ರಿ. ನಿಮಗೆ ನೀವು ಮಾಡ್ಕೊಳ್ತಾ ಇರೋದಿದು. ಯಾರೋ ಏನೋ ಅಂತಾರೆ, ಇವತ್ತಿನ ದಿನ ಭಗವಂತನಿಗೂ ಅಂತ ಇರ್ತಾರೆ, ಹೌದಲ್ಲ? ಇವತ್ತಿನ ದಿನ ರಾಮನಿಗೂ ಅಂದಿದ್ದಾರೆ, ಕೃಷ್ಣನಿಗೂ ಅಂದಿದ್ದಾರೆ, ನನಗೂ ಅಂದಿದ್ದಾರೆ, ನಿಮಗೂ ಅಂದಿದ್ದಾರೆ ಅಂತಿರ್ತಾರೆ. ಅನ್ನೋರಿಗೆ ಬಿಟ್ಬಿಡಿ. ಆದರೆ ನಮ್ಮ ಬೆಲೆ ಎಲ್ಲಿ ತೋರಿಸ್ಬೇಕು ಅಲ್ಲೇ ತೋರಿಸ್ಬೇಕು. ಫೋಕಸ್ ಎಲ್ಲಿರಬೇಕು? ನಮ್ಮ ಗೋಲ್ ಕಡೆ ಇರಬೇಕು. ಫೋಕಸ್ ಎಲ್ಲಿರಬೇಕು? ನಾವು ನಮ್ಮ ದೇಹದ ಕಡೆ ತೋರಿಸ್ಕೊಳ್ಬೇಕು. ನಮ್ಮ ಫೇಸ್ ಕಡೆ ಆಗಿರ್ಬೋದು, ನಮ್ಮ ಸ್ಕಿನ್ ಕಡೆ ಯಾಕೆ ಗೊತ್ತೇನ್ರಿ, ನಾನು ಇದನ್ನೇ ಯಾವಾಗಲೂ ಹೇಳ್ತಾ ಇರ್ತೀನಿ ಅಂತ ಹೇಳಿದ್ರೆ, ನಮ್ಮ ಆರೋಗ್ಯ, ನಮ್ಮ ವಿದ್ಯೆ, ನಮ್ಮ ಸ್ಕಿನ್ ರಿಲೇಟೆಡ್ಡು, ನಮ್ಮ ಹೆಲ್ತ್ ಕಡೆ ಗಮನ ಕೊಡಿ ಅಂತ ಯಾಕೆ ಹೇಳ್ತಾ ಇರ್ತೀನಿ ಗೊತ್ತಾ? ಇವ್ರು ಯಾರೋ ಅಂದವರು ಆಡ್ದವರು ಎಲ್ಲ ಹೋಗ್ಬಿಡ್ತಾರೆ, ಬಟ್ ಆದರೆ ನಮ್ಮ ಸ್ಕಿನ್ನು, ನಮ್ಮ ಹೆಲ್ತು ಬೇಗ ಹಾಳಾಗ್ಬಿಡುತ್ತೆ. ಸೊ ಹಾಗಾಗಿ ಇವರೆಲ್ಲ ಅನ್ನೋರು ಅಂತ ಇರಲಿ, ಮಾಡೋರು ಮಾಡ್ತಾ ಇರಲಿ, ನೀವು ಮುಂದಕ್ಕೆ ಹೋಗಿ ಅಂತ ಹೇಳ್ಬೋದು. ಬರೀ ಆಗೋಗಿರೋ ಘಟನೆಗಳ ಬಗ್ಗೆ ಏನೋ ಗಾಸಿಪ್ ಮಾಡಿರ್ತಾರೆ, ಅದನ್ನು ಕೆದ್ಕೋದು. ನನ್ನ ಬಗ್ಗೆ ಏನು ಹೇಳಿದ್ರಿ, ಅವ್ರು ಏನು ಹೇಳಿದ್ರು, ಅಲ್ಲಿ ಏನು ನಡೀತು, ಇಲ್ಲಿ ಏನು ನಡೀತು, ಅವ್ರ ಮನೆಗೆ ಏನು ನಡೀತು, ಆ ಫಂಕ್ಷನ್ನಲ್ಲಿ ಏನು ನಡೀತು, ಇದೆಲ್ಲ ಯಾಕೆ ಬೇಕು ನಿಮಗೆ? ಈ ರೀಡಿಂಗ್ ನೋಡೋರಿಗೆ ಅದೇ ನೀವು ನನಗೆ ಹೊಗಳ್ಬೋದು, ಏನೇ ಮಾಡ್ಬೋದು, ಬಟ್ ಆದರೆ ನಂಗೆ ರೀಡಿಂಗಲ್ಲಿ ಏನು ಬರುತ್ತೆ ನಾನು ಅದನ್ನೇ ಹೇಳೋದು. ಇಲ್ಲಿ 10 ಆಫ್ ಕಪ್ಸ್ ಬಂದಿರೋದ್ರಿಂದ ಮನೆಯಲ್ಲಿ ಒಂದು ಸಂತೋಷದ ವಾತಾವರಣನ ನೀವು ನೋಡ್ತೀರಿ. ಯಾವುದೋ ಒಂದು ಫಂಕ್ಷನ್ನ ನೀವು ಅಟೆಂಡ್ ಮಾಡ್ತೀರಿ, ಯಾವುದೋ ಒಂದು ದೈವಿಕ ಫಂಕ್ಷನ್ಗಳನ್ನು ಅಟೆಂಡ್ ಮಾಡ್ಬೋದು. ಹಾಗೆ ಫ್ಯಾಮಿಲಿ ಪರ್ಸನ್ಸ್ ಎಲ್ಲ ಒಟ್ಟುಗೂಡಿ ಎಲ್ಲೋ ಒಂದು ಕಡೆ ಹೋಗಿ ಸೇರುವಂಥದ್ದಾಗಿರಬಹುದು. ಈ ರೀತಿ ಎಲ್ಲ ಆಗುವಂತಹ ಸಂದರ್ಭಗಳಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ಇಲ್ಲಿ ಸಾಕಷ್ಟು ಏರುಪೇರುಗಳಿಂದನೇ ಮುಂದಕ್ಕೆ ಹೋಗ್ತಾ ಇದ್ದೀರಿ. ಕೆಲವು ರೆಮಿಡೀಸ್ಗಳನ್ನ ನಾನು ಹೇಳ್ತಾ ಇದ್ದೀನಿ. ನಿಮ್ಮ ಲೈಫಲ್ಲಿ ಏನೋ ಜಯ ಸಿಗತ್ತಾಯ್ತಾ, ಬಟ್ ಆದರೆ ಒಂದಿನ ಅಪ್ಸ್ ಆಗಿದ್ರೆ ಒಂದಿನ ಡೌನ್ ಆಗಿರುತ್ತೆ. ನಿಮ್ಮನ್ನು ಕಾಲೆಳೆಯುವ ಜನಗಳು ಒಂದಿನ ಇದ್ದರೆ ಮರುದಿನ ಇರೋದೇ ಇಲ್ಲ. ಕಾಲೆಳೆದಿದ್ದ ದಿನನ ನೀವು ದಯವಿಟ್ಟು ಯೋಚನೆ ಮಾಡೋದಕ್ಕೆ ಹೋಗಬೇಡಿ. ಓಕೆ, ಇಲ್ಲಿ ಅಪ್ಸ್ ಆ್ಯಂಡ್ ಡೌನ್
ನಾನು ಈ 3 ತಿಂಗಳವರೆಗೆ ಒಂದಷ್ಟು ಸಾಕಷ್ಟು ಏರಿಳಿತಗಳನ್ನು ನಾನು ನೋಡ್ತಾ ಇದ್ದೀನಿ. ಇಲ್ಲಿ 2 ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಿಮ್ಮ ಮೈಂಡಿಗೆ ನಾನು ಯಾವ ದಾರಿಗೆ ಹೋಗಬೇಕೋ, ನಾನು ಯಾವ ನನ್ನ ಲೈಫಲ್ಲಿ ನಾನು ಜಯ ಬೀರೋದಕ್ಕೆ ನಾನು ಯಾವ ರೀತಿ ನಾನು ಸಿದ್ಧನಾಗಬೇಕು ಅನ್ನುವ ಒಂದಷ್ಟು ಪರಿಜ್ಞಾನ ನಿಮ್ಮ ಮೈಂಡ್ಗೆ ಬರುವಂಥದ್ದಿದೆ. ಸರಿಯಾದ ಯಾವುದೋ ಒಂದು ವಿಚಾರದಲ್ಲಿ ನೀವು ತುಂಬ ಗೊಂದಲದಲ್ಲಿದ್ದೀರಿ ಅಂತ ಹೇಳಿದ್ರೆ ಸ್ಟಿಕ್ ಆನ್ ಆಗ್ತೀರಿ, ಯಾವುದೋ ಒಂದು ಸರಿಯಾದ ನಿರ್ಧಾರದಲ್ಲಿ ಸ್ಟಿಕ್ ಆನ್ ಆಗ್ತೀರಿ. ಓಕೆ, ಇಲ್ಲಿ ಒಂದಷ್ಟು ಹಣನ ಕಳ್ಕೊಳ್ತಾ ಇರೋರು ದಯವಿಟ್ಟು 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 ನಾನು ಒಂದು ಮಾತು ಹೇಳ್ತೀನಿ ನಿಮಗೆ. ಲಕ್ಷ ಲಕ್ಷ ಇರ್ಬೋದು, ಕೋಟಿ ಕೋಟಿ ಇರ್ಬೋದು, ಸಾವಿರ ಇರ್ಬೋದು, 100 ರೂಪಾಯಿಗಳೇ ಇರ್ಬೋದು. ಎಷ್ಟೇ ದುಡಿದ್ರೂ ಒಂದು ಭಾಗ ನೀವು ನಿಮ್ಮ ಉಳಿತಾಯಕ್ಕೆ ಅಂತ ಇಡಬೇಕಾಗತ್ತೆ. ಅದು ಏನೇ ಆಗಿರ್ಬೋದು. ದಯವಿಟ್ಟು ಈ ದಾನ ಧರ್ಮಗಳನ್ನು ಮಾಡಿ. ಹಾಗಂತ ಇದ್ದವ್ರಿಗೆ ಕೊಡೋದಕ್ಕೆ ಹೋಗೋದು, ಹಾಗಂತ ಇದ್ದವ್ರಿಗೆ ಕೊಟ್ಟು ಸ್ಟೇಟಸ್ಗೆ ಹಾಕೋದು ದಯವಿಟ್ಟು ಅದು ಮಾಡಬೇಡಿ. ನಾಯಿಗೂ ಕೂಡ ಹಾಕೋದು ದಾನಾನೇ, ಅದು ಕೂಡ ಒಳ್ಳೆಯದೇ. ನಾಯಿಗೋ ಬೆಕ್ಕಿಗೋ ಅವೆಲ್ಲ ನಮ್ಮನ್ನು ನೆನೆಸ್ಕೊಳ್ತಾವ್ರಿ, ಬೇರೆ ಯಾರು ನೆನೆಸ್ಕೊಳ್ಳೋದಿಲ್ಲ. ಓಕೆನಾ. ಆ ದೇವಸ್ಥಾನದ ಮುಂದೆ ವಯಸ್ಸಾದವ್ರಿಗೆ ಊಟ ಕೊಡೋದು, ನೀವು ಇಟ್ಟಿರೋ ಹಣ ಉಳಿಯೋದಕ್ಕೆ ಶುರು ಆಗತ್ತೆ. ಆಗ ಅವ್ರಿಗೆ ಅಷ್ಟು ಕೊಡ್ಬೇಕಾ ನಾನು ಅಂತ ಅಂದ್ಕೊಂಡ್ರೆ ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗಬೇಡಿ. ಯಾರೆಲ್ಲ ಹಣನ ಇವತ್ತು ತುಂಬ ಬಚ್ಚಿಟ್ಕೊಂಡಿದ್ರಿ, ತುಂಬ ಎತ್ತಿಟ್ಕೊಂಡಿದ್ರಿ, ಆದರೆ ಅದನ್ನು ಉಳಿಸ್ಕೊಳ್ಳೋದಕ್ಕಾಗಲಿಲ್ಲ. ಯಾಕೆ ಅಂದರೆ ನೀವು ಕೆಲವೊಂದಷ್ಟು ದಾನ ಮಾಡಲಿಲ್ಲ. ಈ ದಾನ ಧರ್ಮ ಮಾಡೋದ್ರಿಂದ ನಿಮ್ಮ ಮಾನಸಿಕ ಏನು ಖಿನ್ನತೆ ಏನಿದೆ ಅದು ಕೂಡ ಒಂದಷ್ಟು ಹೀಲ್ ಆಗತ್ತೆ ಅಂತ ಹೇಳ್ಬೋದು. ದಾನ ಅಂದರೆ ಯಾವ ರೀತಿ ಅಂತ ನೀವು ಕೇಳ್ಬೋದು. ದಯವಿಟ್ಟು ದುಡ್ಡು ಕೊಟ್ಟು ದಾನ ಮಾಡೋದಕ್ಕೆ ಹೋಗಬೇಡಿ. ಒಬ್ಬ ಮನುಷ್ಯ ಯಾವುದೋ ಒಂದು ವಿಚಾರದಲ್ಲಿ ಯಾವುದೋ ಒಂದು ವಸ್ತು ಇಲ್ದಿದ್ರೆ ಅವನು ಬದುಕೋದಕ್ಕೆ ಆಗೋಲ್ಲ ಅಂತ. ಸಪೋಸ್ ಇಲ್ಲಿ ನಾನು ಕೆಲವೊಂದು ದೇವಸ್ಥಾನಗಳ ಮುಂದೆ ಅಜ್ಜಿ ಮಲಗಿರ್ತಾರೆ, ತುಂಬ ಹಿರಿಕರು, ತುಂಬ ಸಣ್ಣ ಮಗುನ ಹಿಡ್ಕೊಂಡು ಮಲಗಿರ್ತಾರೆ. ಅವ್ರಿಗೆ ಬೆಡ್ಶೀಟ್ ಇರಲ್ಲ, ಬಟ್ಟೆಗಳಿರಲ್ಲ. ಅಂಥವ್ರಿಗೆ ಹೋಗಿ ದಾನ ಮಾಡಿ, ತುಂಬ ಒಳ್ಳೆಯದು. ಅಂಥವ್ರಿಗೆ ಅನ್ನದಾನ ಮಾಡಿ. ನಾವು ಬಂದಿರೋದೇ ಇಲ್ಲಿ ಹೊಟ್ಟೆಗೋಸ್ಕರ, ಆಯಿತಾ? ಆ ಹೊಟ್ಟೆನ ತುಂಬಿಸೋ ಕೆಲಸ ಮಾಡಿ. ಅದಕ್ಕಿಂತ ಅದ್ಭುತವಾಗಿ ನಮ್ಗೆ ಹೊಟ್ಟೆಗೆ ಊಟ ಸೇರುತ್ತೋ ಬಿಡುತ್ತೋ ಬೇಡ, ಬೇರೆಯವ್ರ ಹೊಟ್ಟೆಗೆ ಊಟ ಹಾಕಿದ್ದೀವಿ ಅಂದಾಗ ನಮ್ಮ ಸಬ್ಕಾನ್ಷಿಯಸ್ ಮೈಂಡೇ ನಮ್ಮನ್ನು ಗೆಲುವಿನತ್ತ ತಗೊಂಡು ಹೋಗುತ್ತೆ. ನಮ್ಮ ಸಬ್ಕಾನ್ಷಿಯಸ್ ಮೈಂಡೇ ನಮ್ಮನ್ನು ಒಂದು ಹಂತಕ್ಕೆ ತಗೊಂಡು ಹೋಗುತ್ತೆ. ಎಲ್ಲರನ್ನೂ ಒಳ್ಳೆಯವರಾಗಿ ನೋಡ್ಕೊಳ್ಳಿ, ನಿಮ್ಮನ್ನು ಅವಾಗ ಎಲ್ಲರೂ ಒಳ್ಳೆಯವರು ಅಂತ ಹೇಳೋದಕ್ಕೆ ಬರ್ತಾರೆ. ಇಲ್ಲಿ ಒಂದಷ್ಟು ನಿಮ್ಮ ಮನಸ್ಸಿಗೆ ನೋವಾಗುವ ರೀತಿಯಲ್ಲಿ ಕೆಲವು ಜನಗಳು ಬರ್ತಾರೆ. ನಾನು ಯಾಕೆ ಈ ಫಸ್ಟ್ ಕಾರ್ಡಿಗೆ ಇಷ್ಟೊಂದು ಹೇಳಿದೆ ಅಂತ ಹೇಳಿದ್ರೆ, ನಿಮ್ಮನ್ನು ಹೀಲ್ ಮಾಡೇ ಕಳಿಸಿರೋದು ನಾನು. ಈ 3 ತಿಂಗಳಲ್ಲಿ ಇಂಥ ಜನ ಬಂದರೆ ನೀವು ಒಂದಷ್ಟು ಗಾಸಿಪ್ ಹೇಳೋ ಜನದಿಂದ ದೂರ ಇರಬೇಕು. ನಿಮ್ಮ ಬಗ್ಗೆ ಅವ್ರು ಯಾರೋ ಬೈದರು ಅಂತ ಹೇಳಿದ್ರೆ ಅಲ್ಲಿಂದನೂ ಸುಮ್ಮನೆ ಇರಬೇಕು. ಸೊ ಕಾರ್ಡ್ ರೀಡಿಂಗ್ ಹಂಗಿದೆ. ಅಂಥ ವ್ಯಕ್ತಿಗಳು ಬರ್ತಾರೆ. ದಯವಿಟ್ಟು ಹಣನ 100ರಲ್ಲಿ 1 ಭಾಗ ನೀವು ಉಳಿಸ್ಬೇಕಾಗತ್ತೆ. ಸೊ ಉಳಿಸೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಉಳಿಸ್ಬೇಕಾಗತ್ತೆ, ಇನ್ನೊಂದು ಕಡೆ ದಾನನೂ ಮಾಡಬೇಕಾಗತ್ತೆ. ಉಳಿಸಿದ ಹಣ ಅಲ್ಲಿ ನಿಲ್ಲೋದಕ್ಕೆ ಶುರು ಆಗುತ್ತೆ. ಈ ಆರೋಗ್ಯದ ಸಮಸ್ಯೆ ಆಗಿರ್ಬೋದು, ಮಾನಸಿಕ ಸಮಸ್ಯೆ ಆಗಿರ್ಬೋದು, ಎಲ್ಲೆಲ್ಲೋ ಹೋಗಿ ದುಡ್ಡು ಕಳ್ಕೊಳ್ಳೋಂಥದ್ದಾಗಿರ್ಬೋದು, ಈ ರೀತಿ ಘಟನೆಗಳು ನಡೆಯೋದಿಲ್ಲ ಅಂತ ಹೇಳಿ ತೋರಿಸುತ್ತೆ. ಸೊ ಇದು ಮೊದಲನೆಯ ಕಾರ್ಡ್. ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು. ಹಾಗೆ ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ. ಯಾರೋ ಒಬ್ರು ಹೇಳ್ತಾ ಇದ್ರು, ನಿಮ್ಮ ಹತ್ರ ಪರ್ಸ್ನಲ್ ರೀಡಿಂಗ್ ಯಾಕೆ ತಗೊಳ್ಬೇಕು ಮೇಡಮ್, ನಿಮ್ಮ ರೀಡಿಂಗೇ ಸಾಕು ನಮಗೆ, ಅಲ್ಲೇ ರೆಮಿಡೀಸು ಸಿಕ್ಕಿರತ್ತೆ, ಅಲ್ಲೇ ನೆಮ್ಮದಿನೂ ಸಿಕ್ಬಿಟ್ಟಿರತ್ತೆ, ಮತ್ತಿನ್ಯಾವ ದುಡಿಮೆಗೋಸ್ಕರ ಮಾಡ್ತೀರಾ ಅಂತ. ಓಕೆನಾ. ಸೊ ನನಗೆ ನೀವೆಲ್ಲರೂ ಸಂತೋಷವಾಗಿದ್ದರೆ ನನಗಿನ್ನೆಲ್ಲೋ ಸಂತೋಷ ಕಾದಿರುತ್ತೆ ಅನ್ನುವ ಫೀಲ್ ನನಗಿದೆ. ಸೊ ಯಾರೆಲ್ಲ ಸೆಕೆಂಡ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ನೀವು ನಂಬುವ ದೇವರ ಸಂದೇಶ, ನೀವು ಇನ್ನು ಮುಂದೆ 3 ತಿಂಗಳ ಭವಿಷ್ಯ ಹೇಗಿದೆ ಅಂತ ನೋಡೋಣ. ನಿಮ್ಮ ಮುಂದಿನ 3 ತಿಂಗಳ ಭವಿಷ್ಯ ಯಾವ ರೀತಿ ಇದೆ. ಸೆಕೆಂಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ನೋಡೋಣ. ಯಾವುದೋ ಒಂದು ಆಪರ್ಚುನಿಟೀಸ್ ನಿಮ್ಮ ಲೈಫಲ್ಲಿ ಓಪನ್ ಆಗ್ತಾ ಇದೆ. ಹಣಕಾಸಿನ ವಿಚಾರದಲ್ಲಿ ಒಂದಷ್ಟು ನೆಮ್ಮದಿಯ ವಾತಾವರಣ ನಿಮ್ಮ ಲೈಫಲ್ಲಿ ಬರುವಂಥದ್ದಿದೆ ಅಂತ ಹೇಳಿ ತೋರಿಸ್ತಾ ಇದೆ ಇಲ್ಲಿ. ಓಕೆ, ಸಾಕಷ್ಟು ಹಣನ ನೀವು ಈ 1.5 ತಿಂಗಳಲ್ಲಿ ನೀವು ನೋಡ್ತೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಓಕೆ, ಇಲ್ಲಿ ಕೆಲವರ ಮನೆಗಳಲ್ಲಿ ಪಕ್ಷಿಗಳಿಗೆ ನೀರಿಡುವಂಥದ್ದು, ಒಂದು ಮನೆಯ ಯಾವುದೋ ಒಂದು ಕೋಣೆಯಲ್ಲಿ ಪಕ್ಷಿಗೆ ಅಂತೇಳಿ ಗೂಡು ಕಟ್ಟುವಂಥದ್ದು. ಯಾರೆಲ್ಲ ಮನೆ ಇಲ್ಲ, ಸೈಟ್ ಇಲ್ಲ, ಹಣ ಇಲ್ಲ, ದುಡ್ಡಿಲ್ಲ ಅಂತ ಮಾಡ್ತಿದ್ದೀರಲ್ಲ,
ಅವ್ರಿಗೆ ಅದ್ಭುತವಾದ ರೆಮಿಡೀಸ್ ಕೊಡ್ತಾ ಇದ್ದೀನಿ ನಾನು ಇವತ್ತು. ಈ ಕಾರ್ಡ್ ಮೂಲಕ ಒಂದು ರೆಮಿಡೀಸ್ ಹೇಳ್ತಾ ಇದ್ದೀನಿ. ಒಂದು ಗುಬ್ಬಚ್ಚಿಗೆ ನೀವು ಗೂಡು ತಂದು ಸುಮ್ಮನೆ ಕಟ್ಟಿ ನಿಮ್ಮ ಮನೆ ಹತ್ರ, 1 ಗಂಟೆನೋ 2 ಗಂಟೆನೋ ಇದ್ದು ಹೋಗಲಿ. ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ನಮ್ಮನ್ನು ಯಾರು ಆಶ್ರಯ ಮಾಡಿದ್ರೋ ಅವರು, ಅವರ ಮಕ್ಕಳು, ಅವರ ಹೆಂಡತಿ ಗಂಡ, ಅವರ ಸಂತಾನ ಬೆಳೀತಾ ಹೋಗಲಿ. ಅವ್ರು ನನಗೆ ಗೂಡು ಕಟ್ಟಿದವ್ರಿಗೆ ಅವ್ರಿಗೂ ಒಂದು ಗೂಡು ಕೊಡಲಿ ಅಂತ ಹೇಳಿ ಆ ಪಕ್ಷಿಗಳು ಹೇಳಿ ಹೋಗುತ್ತಂತೆ. ಸೊ ಇಲ್ಲಿ ನಿಮಗೆ ಹಣಕಾಸು ಆ ಪಕ್ಷಿ ಗೂಡು ಕಟ್ಟಕ್ಕಂತೂ ಇದ್ದೇ ಇರುತ್ತೆ, ಬಂದೇ ಬರುತ್ತೆ. ದಯವಿಟ್ಟು ಆ ಥರದ್ದೊಂದು ಮಾಡಿ ನೋಡಿ. ಗೂಡು ಕಟ್ಟಕ್ಕಾಗಲ್ಲಪ್ಪ ನನ್ನ ಕೈಯಲ್ಲಿ, ಅದೆಲ್ಲೋ ಆರ್ಡ್ರ್ ಮಾಡಿ ನಾನು ಹೆಂಗೋ ತೊಗೊಳ್ಬರ್ಬೇಕು, ಅದೆಲ್ಲ ನನ್ನ ಕೈಲಾಗಲ್ಲ. ಅಟ್ಲೀಸ್ಟ್ ಪಕ್ಷಿಗೆ ಅಂತ ಹೇಳಿ ಯಾವುದಾದ್ರೂ ಒಂದು ಧಾನ್ಯನ ಇಡುವಂಥದ್ದೋ ನೀರನ್ನು ಇಡುವಂಥದ್ದೋ ಮಾಡಿ. ನಿಮ್ಮಲ್ಲಿರೋ ಹಣದ ಬ್ಲಾಕೇಜ್ ಓಪನ್ ಆಗುತ್ತೆ. ನೀವೇನಾದರೂ ಪರ್ಚೇಸ್ ಮಾಡಬೇಕು ಅನ್ನೋದಾದ್ರೂ ಕೂಡ ಅದು ಕೂಡ ಓಪನ್ ಆಗುತ್ತೆ ಇಲ್ಲಿ. ಓಕೆ, ಇಲ್ಲಿ ನೀವು ಒಂದು ಒಳ್ಳೆಯ ಸ್ಟ್ಯಾಂಡರ್ಡ್ ಲೈಫ್ನ ಬಾಳಬೇಕು ನೋಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ರಿ. ಅದೇ ಗತ್ತು ಗಮ್ಮತ್ತು ಕೂಡ ಈಗಲೂ ನಿಮ್ಮ ಮೈಂಡಲ್ಲಿದೆ. ಆದರೆ ಇವತ್ತು ಚೆನ್ನಾಗಿದ್ದು ನಾಳೆ ಚೆನ್ನಾಗಿರಲ್ವೇ? ಯಾವುದೋ ಒಂದು ಭಯ ಕಾಡೋವಂಥದ್ದು. ಇವ್ರ ಮುಂದೆ ನಾನು ಹಿಂಗಿದ್ರೆ ಸರಿನಾ? ಯಾವುದೋ ಒಂದು ಮೋಟಿವೇಶ್ನಲ್ ವಿಡಿಯೋ ನೋಡ್ತೀರಿ, ನಾನು ಯಾಕೆ ಹಿಂಗಿರಬೇಕು ಅಂತ ಅಂದ್ಕೊಳ್ತೀರಿ. ಅಂದ್ಕೊಳ್ತೀರಿ ಮತ್ತಿನ್ಯಾರ್ದೋ ಮುಂದೆ ಹೋದರೆ ಆ ಕೆಲವು ಭಯ, ಆ ಕೆಲವು ಸಂಕೋಚ ತೆಗೆದು ಪಕ್ಕಕ್ಕಿಡಿ. ಓಕೆ, ಯಾಕೆ ಅಂತ ಹೇಳಿದ್ರೆ ನೀವು ಹೆಂಗಿದ್ದೀರೋ ಹಂಗೆ ತೋರಿಸ್ಕೊಳ್ಳಿ. ನೀವಿನ್ನೂ ಎಕ್ಸ್ಟ್ರೀಮ್ ಲೆವೆಲಲ್ಲಿ ಬೇಕಾದರೂ ತೋರಿಸ್ಕೊಳ್ಳಿ. ನಿಮ್ಮ ಡ್ರೆಸ್ ಸೆನ್ಸ್ ಆಗಿರಬಹುದು, ನೀವಿರೋ ರೀತಿ ಆಗಿರಬಹುದು. ಪದೇ ಒಬ್ಬ ವ್ಯಕ್ತಿ ಹತ್ರ ತುಂಬ ಮಾತಾಡ್ಕೊಂಡು ಹೋಗೋದು, ತುಂಬ ಮೇಲ್ಬಿದ್ದು ಮಾತಾಡುವುದು, ಈ ರೀತಿ ಯಾವುದೂ ಮಾಡಬೇಡಿ. ಆ ತುಂಬ ಮಾತಾಡಿದಾಗ, ತುಂಬ ಇದಾದಾಗ ಏನಾಗುತ್ತೆ, ನಿಮಗೆ ಅಲ್ಲಿ ಇನ್ಸೆಕ್ಯೂರ್ಡ್ ಫೀಲ್ ಕಾಣಿಸೋದಕ್ಕೆ ಶುರು ಆಗುತ್ತೆ. ನಾನು ಏನೋ ಮಾತಾಡ್ಬಿಟ್ನಲ್ಲ, ಇವ್ರು ಸರಿ ಇದ್ದಾರಾ, ಇವ್ರ ಹತ್ರ ನಾನು ಹೋಗಿ ಹೇಳ್ಕೊಬಿಟ್ನಲ್ಲ, ಈ ರೀತಿ ಎಲ್ಲ ಕಾಣಿಸೋದಕ್ಕೆ ಶುರು ಆಗುತ್ತೆ. ಇಲ್ಲಿ ನಿಮ್ಮಿಂದ ಸಹಾಯ ಪಡೆದವರು ಅಥವಾ ನಿಮ್ಮಿಂದ ಒಂದಷ್ಟು ಅನುಕೂಲ ಪಡೆದವರು, ನಿಮ್ಮ ಪ್ರೀತಿನ ಪಡೆದವರು ನಿಮ್ಮ ಬೆನ್ನ ಹಿಂದೆ ಚೂರಿ ಹಾಕುವಂತಹ ಸಾಧ್ಯತೆ ಇದೆ. ಅದು ಲವ್ ರಿಲೇಷನ್ಶಿಪ್ ಒಂದೇ ಅಲ್ಲ ರೀ, ಅದು ಗಂಡ ಹೆಂಡತಿ ನಡುವೆನೂ ಆಗಿರ್ಬೋದು, ಏನೇ ಇರಬಹುದು. ನಿಮ್ಮಿಂದ ತುಂಬ ಹೆಲ್ಪ್ ಪಡೆಯೋದು, ಅದು ಅಪ್ಪ ಅಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಅತ್ತೆ ಮಾವ ಬಂಧು ಬಳಗ ನಾದ್ನಿಯರು ಎಲ್ಲ ಯಾರೇ ಆಗಿರ್ಬೋದು, ನಾದ್ನಿಯರು ಮೈದ್ನದಿರು ಯಾರೆಲ್ಲ ಇರ್ತಾರೆ, ಗಂಡು ಮಕ್ಕಳು ಹೆಣ್ಮಕ್ಳು ಎಲ್ರಿಗೂ ಅನ್ವಯ ಇದು. ತುಂಬ ಹೆಲ್ಪ್ ಪಡೆದು ನಿಮ್ಮಿಂದನೇ ದೂರುವಂಥದ್ದು. ಏಕೆಂದರೆ ನೀವು ತುಂಬ ಅಂತ ಏನು ಇಲ್ಲಿ ಪಕ್ಕದಲ್ಲೇ 4 of Swords ಬಂದಿರೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಸ್ಯಾಕ್ರಿಫೈಸ್ ಮಾಡಿದಿರಿ. ಎಷ್ಟೋ ಬಾರಿ ಅವ್ರ ಲೈಫ್ ಚೆನ್ನಾಗಿರಲಿ ಅನ್ನುವ ವಿಚಾರವಾಗಿ ಸಾಕಷ್ಟು ಸ್ಯಾಕ್ರಿಫೈಸ್ ಮಾಡಿದಿರಿ. ನಿಮ್ಮಿಂದ ಹೆಲ್ಪ್ ತಗೊಳ್ಳುವಂಥದ್ದು. ಇವರು ಹೆಲ್ಪ್ ತಗೊಂಡು ಮತ್ತೆ ಅವ್ರ ಜಾಗ ಖಾಲಿ ಮಾಡಿದ ತಕ್ಷಣ ಮತ್ತೆ ಯಥಾವತ್ ನಿಮ್ಮ ಮೇಲೆ ಅವರು ಒಂದಷ್ಟು ದೂರು ಕೊಡುವಂಥದ್ದು. ಇದೆಲ್ಲ ಮಾಡಿ ಮನಸ್ಸಿನಲ್ಲಿ ಇಟ್ಕೊಂಡು ತುಂಬಾ ನೋವನ್ನು ಅನುಭವಿಸ್ತೀರಿ. ಸೊ ಹಾಗಾಗಿ ತುಂಬ ಮಾಡುವಂಥದ್ದು ಬೇಡ. ಯಾರಿಗೇ ಆಗಿರಲಿ, ಅಣ್ಣ ತಮ್ಮ ಅಕ್ಕ ತಂಗಿ ಅಪ್ಪ ಅಮ್ಮ ಅಣ್ಣ ತಂಗಿ ಯಾರೇ, ಎಷ್ಟು ಜನ ಅತ್ತೆ ಮಾವ ಯಾರೇ, ಅತಿಯಾಗಿ ಮಾಡಿ ಅತಿಯಾಗಿ ಎಕ್ಸ್ಪೆಕ್ಟೇಷನ್ ಮಾಡೋಕ್ಕೆ ಹೋಗಬೇಡಿ. ಅವ್ರು ಯಾರು ನಮ್ಮವ್ರಲ್ಲ, ನಮ್ಮ ಗಂಡನೇ ನಮ್ಮವ್ರಲ್ಲ. ಆ್ಯಕ್ಚುಲಾಗಿ ಮತ್ತೆ ನನ್ನ ಗಂಡನ ಬಗ್ಗೆ ತಿಳ್ಕೊಬೇಡಿ. ಯಾಕೆ ಅಂತ ಹೇಳಿದ್ರೆ, ಈ ಪ್ರಪಂಚದಲ್ಲಿ ನಾವೇನೋ ಒಂದು ಮಾಡೋದಕ್ಕೆ ಬಂದಿರ್ತೀವಿ. ತುಂಬ ಅಟ್ಯಾಚ್ಮೆಂಟ್ ಇಟ್ಕೊಳ್ಳೋವಂಥದ್ದು. ನಾನೇನೋ ಮಾಡಿಬಿಟ್ಟೆ ಅವರಿಂದನೂ ನಾನು ಹಿಂಗೆ ಇರಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ಬೇಡ. ನಿಮ್ಮ ಗಂಡ ಅವ್ರದ್ದೇ ಒಂದು ವೇಯಲ್ಲಿರ್ತಾರೆ, ನಿಮ್ಮ ಹೆಂಡ್ತಿ ಅವ್ರದ್ದೇ ಒಂದು ವೇಯಲ್ಲಿರ್ತಾರೆ. ನಿಮ್ಮ ಹೆಂಡ್ತಿನೋ ಗಂಡನೋ ಅತ್ತೆನೋ ಮಾವನೋ ಅಮ್ಮನೋ ಅಪ್ಪನೋ ಅಣ್ಣನೋ ತಮ್ಮನೋ ಅಕ್ಕ ತಂಗಿ ನಾದ್ನಿ ಇವರೆಲ್ಲ ನಾನು ಅಂದ್ಕೊಂಡಂಗೆ ಇರಬೇಕು ಅಂದ್ಕೊಂಡ್ರೆ ಅದು ನಿಮ್ಮ ಮೂರ್ಖತನ. ದಯವಿಟ್ಟು ಇಂಥವರೆಲ್ಲ ನಿಮ್ಮಿಂದ ಲಾಭ ಪಡಿತಾರೆ, ಮತ್ತು ಮುಂದೆ ಹೋಗ್ತಾ ಅದನ್ನು ಮರ್ತು ಹೋಗ್ತಾರೆ. ಅದಾದಮೇಲೆ ಲಾಭ ಪಡೆದು ನಿಮ್ಮ ಬಗ್ಗೆನೇ ಮಾತಾಡಿದಾಗ ಆ ನೋವನ್ನ ನಿಮಗೆ ತಡೆಯೋದಕ್ಕೆ ಆಗ್ತಾ ಇಲ್ಲ. ನಿಮ್ಮ ಸಹಾಯ ಪಡೆದು ನಿಮ್ಮಿಂದನೇ ದೂರ್ತಾರೆ. ಸೊ ಹಾಗಾಗಿ ಅತಿ ವಿಶ್ವಾಸ ಒಳ್ಳೆಯದಲ್ಲ. ಯಾವುದೇ ಒಂದು ಸಂಬಂಧ ರಿಲೇಷನ್ಶಿಪ್ಪಲ್ಲಿ ನೋಡ್ತಾ ಇರ್ಬೋದು, ಏನೇ ಇರ್ಬೋದು, ಅತಿಯಾದ ಬಾಂಡಿಂಗ್ ಒಳ್ಳೆಯದಲ್ಲ. ತುಂಬ ಕೇರ್ ಮಾಡೋದು, ಊಟ ಮಾಡಿದ್ಯಾ, ತಿಂಡಿ ತಿಂದ್ಯಾ, ಮಲಗಿದ್ಯಾ, ಅದು ಮಾಡಿದ್ಯಾ, ಇದು ಮಾಡಿದ್ಯಾ, ಇದೆಲ್ಲ ಬೇಡ. ತುಂಬ ಇದಕ್ಕೆ ಹೋಗ್ತೀರಿ, ನೀವು ಮಾಡ್ದಂಗೆ ಅವರೂ ಹೇಳಲಿಲ್ಲಲ್ಲ ಅನ್ನೋ ಎಕ್ಸ್ಪೆಕ್ಟೇಷನ್ಗೆ ಹೋಗ್ತೀರಿ, ಆಮೇಲೆ ನೋವು ಅನುಭವಿಸ್ತೀರಿ. ಆಮೇಲೆ ತಲೆಯಲ್ಲಿ 101 ರೀತಿ ಹುಳಗಳು ಓಡಾಡ್ತಾ ಇರತ್ತೆ. ಈ ಕಾರ್ಡ್ ರೀಡಿಂಗ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ, ಜನಗಳು ಹೇಳಿದ್ದೂ ಕೇಳೋದು, ಮನಸ್ಸಿನ ಮಾತು ಕೇಳೋದು, ಬುದ್ಧಿ ಮಾತು ಕೇಳೋದು,
ಈ ರೀತಿ ಎಲ್ಲ ಮಾಡ್ಕೊಂಡು ಇಲ್ಲಿ ಇನ್ಯಾವುದೋ ಪಾಸ್ಟಿಂದು ಅಥವಾ ಜನಗಳು ನಿಮ್ಮನ್ನು ಯೂಸ್ ಮಾಡಿಕೊಂಡು ನಿಮ್ಮ ಆ ಒಂದು ಕೃತಜ್ಞತೆ ಹೇಳೋದಿಲ್ಲ, ಏನಿಲ್ಲ, ಮತ್ತೆ ನಿಮ್ಮ ಬಗ್ಗೆ ಬೇರೆ ಕಡೆ ಗಾಸಿಪ್ ಮಾಡೋದು. ಜನಗಳು ಒಂದಷ್ಟು ನಿಮಗೆ ಒಂದಷ್ಟು ನಿಮ್ಮನ್ನು ಮೈಂಡ್ ಡೈವರ್ಟ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಹಾಗೆ ನಿಮ್ಮ ಏಳಿಗೆ ಕಡೆಗೆ ಒಂದಷ್ಟು ಜನ ಹೋಗಬಾರ್ದು ಅನ್ನುವ ರೀತಿಯಲ್ಲೂ ಕೂಡ ಮಾಡ್ತಾರೆ ನಿಮ್ಮನ್ನು. ಆದರೆ ನೀವು ಇಗ್ನೋರ್ ಮಾಡಬೇಕು, ಇದು ಯಾವುದು ತಲೆಯಲ್ಲಿ ಇಟ್ಕೊಳ್ಬಾರ್ದು. ಯಾಕೆ ನಾನು ಮುಂಚಿತವಾಗಿ ಹೇಳಿ ರೆಮಿಡೀಸು ಕೊಡ್ತಾ ಇದ್ದೀನಿ ನಿಮಗೆ ಅಂತ ಹೇಳಿದ್ರೆ, ಇಲ್ಲಿ ಈ ರೀತಿ ನಡೆಯುತ್ತೆ, ಮುಂಚಿತವಾಗಿ ನೀವು ರೆಡಿಯಾಗಿರಿ ಅಂತ ಹೇಳ್ತಾ ಇದ್ದೀನಿ. ನನ್ನಿಂದ ಅಂತೂ ಗೊತ್ತಾಗಿದೆ ಮುಂದೆ ಇದೆ ಈ ಥರದ್ದೆಲ್ಲ ನಡೆಯುತ್ತೆ ಅಂತ ಹೇಳಿ. ಸೊ ಯಾರಿಗೂ ಅತಿಯಾಗಿ ಎಕ್ಸ್ಪೆಕ್ಟೇಷನ್ ನೀವು ಮಾಡೋದಕ್ಕೆ ಹೋಗಬೇಡಿ. ಇಲ್ಲಿ 3 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಮ್ಮ ಕೆಲಸಕ್ಕೆ, ನಿಮ್ಮ ವಿದ್ಯೆಗೆ, ನಿಮ್ಮ ವ್ಯವಹಾರಕ್ಕೆ, ನಿಮ್ಮ ಜೀವನಕ್ಕೆ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಎಷ್ಟೇ ಆಗಬಾರ್ದು ಅಂತ ಹಣ ಖರ್ಚು ಮಾಡಿಕೊಂಡು ಸ್ಟ್ರಗಲ್ ಮಾಡಿ ನಿಮ್ಮ ವ್ಯವಹಾರನ ಹಾಳು ಮಾಡೋದಕ್ಕೆ ಕೆಲವರು ಅಂತಲೇ ರೆಡಿಯಾಗಿದ್ದಾರೆ. ಆದರೆ ಭಗವಂತ ಒಬ್ಬ ನಿಮ್ಮ ಹತ್ರ ಇದ್ದಾನೆ. ಯಾವುದೋ ಒಂದು ಆಪರ್ಚುನಿಟಿ 3 ತಿಂಗಳಾದಮೇಲೆ ಓಪನ್ ಆಗುತ್ತಪ್ಪ ನಿಮ್ಮ ಲೈಫಲ್ಲಿ. ಇದ್ದಕ್ಕಿದ್ದ ಹಾಗೇನೆ ಯಾವುದೋ ಒಂದು ಹೊಸ ದಾರಿ ನಿಮ್ಮ ಕೈಯಲ್ಲಿ ಶುರು ಆಗುತ್ತೆ. ಆದರೆ ಯಾಕೆ ನಿಮ್ಮತ್ತಕ್ಕೆ ಆ ದಾರಿ ಬರುತ್ತೆ ಅಂತ ಹೇಳಿದ್ರೆ, ನೀವೊಬ್ಬ ಅಮಾಯಕರ ರೀತಿ ಈ 3 ತಿಂಗಳಿರ್ತೀರಿ. ಯಾರೆಷ್ಟೇ ನೋವು ಕೊಟ್ಟರು, ಯಾರೆಷ್ಟೇ ನಿಮ್ಮನ್ನು ಅವಮಾನಿಸಿದ್ರು, ಯಾರೆಷ್ಟೇ ನಿಮ್ಮನ್ನು ತುಳಿಬೇಕು ಅಂದ್ಕೊಂಡ್ರು, ಯಾರೆಷ್ಟೇ ವಾಮಾಚಾರ, ಮಾಟ ಮಂತ್ರ, ನೆಗೆಟಿವ್ ಥಾಟ್ಸ್, ನೆಗೆಟಿವ್ ಎನರ್ಜಿ ಇದನ್ನೆಲ್ಲ ನಿಮ್ಮ ತಲೆಯಲ್ಲಿ ತುಂಬೋದಕ್ಕೆ, ನಿಮ್ಮಿಂದ ಹೆಲ್ಪ್ ಮಾಡಿ ದೂರ ಮಾಡಿದ್ರು, ಏನು ಮಾಡಿದ್ರು ಮುಗ್ದ್ರ ರೀತಿ ನೀವೇನಾದರೂ ಇದ್ರಿ ಅಂದರೆ ನ್ಯಾಯವಾಗಿ ನಿಮ್ಗೇನು ಸಿಗಬೇಕೋ ಅದೆಲ್ಲ 3ನೇ ತಿಂಗಳಲ್ಲಿ ಒಂದು ಆಪರ್ಚುನಿಟಿ ಓಪನ್ ಆಗುತ್ತೆ. ಪ್ರತಿಯೊಂದೂ ಕೂಡ ನೀವು ಅಂದ್ಕೊಂಡಂತೆ ನೀವು ಏನು ಬಯಸಿದ್ರಿ ನ್ಯಾಯವಾಗಿ ನಿಮಗೆ ಸಿಗುತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಮುಂದಿನ ದಿನಗಳಲ್ಲಿ ಯಾರೆಲ್ಲ ನಿಮ್ಮಿಂದ ದೂರ ಆಗಿದ್ರು ನಿಮ್ಮನ್ನು ಮಿಸ್ ಮಾಡ್ಕೊಳ್ಳೋ ಸಾಧ್ಯತೆ ಇದೆ. ಯಾವುದೋ ಒಂದು ದೂರದ ಫ್ರೆಂಡ್ಸ್ ಆಗಿರ್ಬೋದು, ದೂರದ ಫ್ರೆಂಡ್ಶಿಪ್ ರಿಲೇಟಿವ್ಸ್ ಆಗಿರ್ಬೋದು, ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ಳುವಂಥದ್ದು, ನಿಮಗೆ ಕಾಂಟ್ಯಾಕ್ಟ್ ಮಾಡುವಂಥದ್ದು, ಈ ರೀತಿ ಎಲ್ಲ ಆಗುವಂಥ ಸಾಧ್ಯತೆ ಇದೆ. ಯಾರಾದರೂ ದೂರ ಆಗಿದ್ರೆ ನಿಮ್ಮಿಂದ, ಏನಾದರೂ ಈಗ ಈ ಟೈಮಲ್ಲಿ ಏನಾದರೂ ದೂರ ಆಗಿದ್ರೆ ಅವ್ರು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ತೋರಿಸ್ತಾ ಇದೆ. ಇಲ್ಲಿ ಕಿಂಗ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಮುಂದಿನ 3 ತಿಂಗಳ ನಂತರ ನಿಮ್ಮ ಕೆಲಸಕ್ಕೆ ನೀವು ಯಾವ ರೀತಿ ನಿಂತ್ಕೊಳ್ತೀರಿ ಅಂತ ಹೇಳಿದ್ರೆ, ಒಂದು ಮೈಂಡನ್ನು ಸ್ಟಿಕ್ ಆನ್ ಆಗ್ತೀರಿ. ಓಕೆ, ಆ ಮೈಂಡ್ ಸ್ಟಿಕ್ ಆನ್ ಆಗೋದ್ರಿಂದ ಏನಿದೆಯಲ್ಲ ನಿಮ್ಮ ಲೈಫ್ ತುಂಬಾ ಚೆನ್ನಾಗಿ ಹೋಗುತ್ತೆ. ನಿಮಗೆ ಅರ್ಥ ಆಗುತ್ತೆ ಯಾರು ಬೇಕು ಯಾರು ಬೇಡ. ಈ ರೀಡಿಂಗ್ಸ್ ಹೇಳಿರುತ್ತೆ, ಇನ್ನೊಂದ ನಿಮಗೆ ಅದು ಭಗವಂತನ ದಯೆ ನಿಮ್ಮ ಹತ್ರ ಇರೋದ್ರಿಂದ ನ್ಯಾಯವಾಗಿ ಏನೇನು ಸಿಗಬೇಕು ಎಲ್ಲ ಸಿಕ್ಕಾಗ ಯಾವ ಶತ್ರುಗಳ ಆಟನೂ ಕೂಡ ನಡೆಯೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಕೆಲವರು ತುಂಬ ಜನ ಬ್ಲ್ಯಾಕ್ ಟರ್ಮಲಿಂದ ತರಿಸ್ಕೊಂಡಿದ್ದೀರಿ, ಕೆಲವೊಂದು ಯಂತ್ರಗಳನ್ನು ತರಿಸ್ಕೊಂಡಿದ್ದೀರಿ, ಕೆಲವೊಂದು ನನ್ನ ಹತ್ರ ಪೂಜೆ ಮಾಡಿಸಿ ತರಿಸ್ಕೊಂಡಿದ್ದೀರಿ. ಇದೆಲ್ಲ ನಿಮ್ಮ ಯಶಸ್ಸಿನ ಕಡೆ ಎಳ್ಕೊಂಡು ಹೋಗುತ್ತೆ. ನೀವು ಇದ್ಯಾವುದನ್ನೋ ಯೋಚನೆ ಮಾಡಿಕೊಂಡು ಇನ್ಯಾರೋ ನನಗೇನೋ ಹೇಳಲಿಲ್ಲ ಅಂತ ಹೇಳಿ ದಯವಿಟ್ಟು ಇದು ಯಾವುದೂ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಇಲ್ಲಿ ಬರ್ನಿಂಗ್ ಟವರ್ ಬಂದಿರೋದ್ರಿಂದ ನೀವು ಈ ಹಿಂದೆ ಏನೇನು ನೋವಲ್ಲಿ ಅನುಭವಿಸಿದ್ರಿ, ಏನೆಲ್ಲ ಪಶ್ಚಾತ್ತಾಪಗಳು ಪಟ್ಟಿದ್ದೀರಿ, ಇದರಿಂದ ಸಡನ್ ಚೇಂಜ್ ಆಗುವಂಥ ಸಾಧ್ಯತೆ ಇದೆ. ಓಕೆ, ಇಲ್ಲಿ ಅಚಾನಕ್ಕಾಗಿ ಬದಲಾವಣೆ ನಿಮ್ಮ ಲೈಫಲ್ಲಿ ಬರುವಂಥದ್ದಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಓಕೆ, ಇಲ್ಲಿ ಇದು ಯಾರು ಸೆಕೆಂಡ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು ಅಂತ ಹೇಳ್ತಾ, ಇನ್ನು 3ನೆಯ ಕಾರ್ಡ್ ಈ ಸ್ಟೋನ್ ಇರುವಂತಹ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ದಯವಿಟ್ಟು ಕ್ಷಮಿಸಿ, ನನಗೆ ನೀರು ಕುಡಿಬೇಕು ಅನ್ನಿಸ್ತಾ ಇದೆ. ಹತ್ತತ್ರ 20-25 ನಿಮಿಷ ಆಯ್ತೇನೋ ನಾನು ಮಾತಾಡೋದಕ್ಕೆ ಹಿಡಿದು. ನೀರು ಕೊಡಿ ಒಂಚೂರು. ದಯವಿಟ್ಟು ಕ್ಷಮಿಸಿ. ಯಾರೆಲ್ಲ 3ನೇ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಮುಂದಿನ 3 ತಿಂಗಳ ಭವಿಷ್ಯ 3ನೇ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಮುಂದಿನ 3 ತಿಂಗಳ ಭವಿಷ್ಯ ಏನಾಗಿದೆ. ಓಕೆ, ನೀವು ನಂಬುವ ದೇವರ ಹೆಸರನ್ನ ಯಾವುದೋ ಒಂದು ಸಿಹಿ ಸುದ್ದಿ, ಸಿಹಿಯಾದ ಮೆಸೇಜ್,
ಸಂಭ್ರಮದ ವಾತಾವರಣ ನಿಮ್ಮ ಲೈಫಲ್ಲಿ ಬರೋದಿದೆಯಲ್ರಿ. ಯಾವುದೋ ಒಂದು ವಿಚಾರ ಬರ್ತಾ ಇದೆ, ಸದ್ಯಕ್ಕೆ ಯಾವುದೋ ಒಂದು ಒಳ್ಳೆಯ ಸಂದೇಶ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ. ಇಲ್ಲಿ ಸನ್ ಕಾರ್ಡ್ ಬರ್ತಾ ಇರೋದ್ರಿಂದ ಇದೇ ತಿಂಗಳಲ್ಲಿ ಅಥವಾ ಮುಂದಿನ ತಿಂಗಳು ಮಧ್ಯದಲ್ಲಿ, ಇದೇ ತಿಂಗಳು ಅಥವಾ ಮುಂದಿನ ತಿಂಗಳು ಮಧ್ಯದಲ್ಲಿ ಯಾವುದೋ ಒಂದು ಜಯ ನಿಮ್ಮ ಹತ್ತಕ್ಕೆ ಸಿಗ್ತಾ ಇದೆ. ಯಾವುದೋ ಒಂದು ವಿಚಾರದಲ್ಲಿ ನೀವೇನಾದರೂ ಅಂದ್ಕೊಂಡಿದ್ರೆ ಆ ಕೆಲಸನೂ ಆಗತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಕೆಲವು ಪ್ರಮೋಷನಲ್ಲಿ ಏನಾದರೂ ನೋಡ್ತಾ ಇದ್ರೆ ಅಲ್ಲೂ ಕೂಡ ಒಳ್ಳೆಯ ಫೋಕಸ್, ಒಳ್ಳೆಯ ಏನು ಆ ವಾತಾವರಣದಲ್ಲಿ ಒಳ್ಳೆಯ ಹೀರೋ ರೀತಿ ಕಾಣಿಸೋದಕ್ಕೆ, ಹೀರೋಯಿನ್ ರೀತಿ ಕಾಣಿಸೋದಕ್ಕೆ ಶುರು ಆಗ್ತೀರಿ. ಯಾವುದೋ ಒಂದು ಸಮಾಧಾನಕರ ಒಳ್ಳೆಯ ಮೆಸೇಜ್ ಅಂತೂ ಬರ್ತಾ ಇದೆ ನಿಮಗೆ. ಇಲ್ಲಿ 6 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯವಹಾರಕ್ಕೆ ಏನಾದರೂ ದುಡ್ಡಿನ ಎಕ್ಸ್ಪೆಕ್ಟೇಷನ್ ಯಾರಿಗಾದ್ರೂ ಕೇಳಿರ್ಬೋದು, ಅಥವಾ ಯಾವುದಾದ್ರೂ ಬ್ಯಾಂಕ್ ಲೋನ್ಗೆ ಹಾಕಿರ್ಬೋದು, ಏನೇ ಇರ್ಬೋದು, ಅದು ಸರಿಯಾಗಿ ನಿಮ್ಗೆ ಎಷ್ಟು ಸಿಗಬೇಕೋ, ಎಷ್ಟು ಕೊಡಬೇಕೋ, ನಿಮ್ಗೆ ಎಷ್ಟು ತೀರಿಸೋದಕ್ಕೆ ಆಗುತ್ತೋ ಅಷ್ಟು ಹಣ ಯಾರೋ ಒಬ್ಬ ವ್ಯಕ್ತಿ ನಿಮಗೆ ಸಹಾಯ ಮಾಡುವಂಥದ್ದಿದೆ. ವ್ಯಕ್ತಿನೇ ಅಂತಂದರೆ ವ್ಯಕ್ತಿನೇ ಅನ್ಕೊಳ್ಳೋಕೆ ಹೋಗಬೇಡಿ. ಬ್ಯಾಂಕಿಗೆ ಹಾಕಿದ್ರು ಕೂಡ ಅದು ಕೂಡ ಆಗತ್ತೆ ಅಂತ ಹೇಳಿ ಬರ್ತಾ ಇದೆ. ಹಾಗೆ ಇಲ್ಲಿ ಕೆಲವರ ಲೈಫಲ್ಲಿ ಶುಕ್ರ ದಶೆ ಅನ್ನೋದು ಶುರು ಆಗ್ತಾ ಇದೆ. ನೀವೇನೇ ಅಂದ್ಕೊಂಡಿರ್ಬೋದು, ನಿಮ್ಮ ಜೀವನದಲ್ಲಿ ಒಂದು ನೋವಿನ ಅಂತ್ಯನ ಇದೇ ತಿಂಗಳಲ್ಲಿ ಮುಗಿಸ್ತೀರಿ. ನೋವಿನ ಅಂತ್ಯ ಯಾವುದೇ ಆಗಿರ್ಬೋದು, ಅದು ಈಗೇನೇ ಅನುಭವಿಸ್ತಾ ಇರ್ಬೋದು. ಆರೋಗ್ಯದ ಕಡೆ ಆಗಿರಬಹುದು, ಕೆಲಸದ ಕಡೆ ಆಗಿರ್ಬೋದು, ಆಮೇಲೆ ಮದುವೆ ವಿಚಾರದಲ್ಲಿ ಆಗಿರಬಹುದು, ಗಂಡ ಹೆಂಡತಿ ನಡುವೆ ಪದೇ ಕಿರಿಕಿರಿ ಆಗಿರಬಹುದು. ಆ ನೋವಿನ ಅಂತ್ಯನ ಮುಗಿಸಿ ಮತ್ತೆ ಸತ್ತುಟ್ಟದಾಗೆ ಆಗೋಗ್ತೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಟ್ರಾನ್ಸ್ಫಾರ್ಮೇಷನ್ ಲೈಫಲ್ಲಿ ದೊಡ್ಡ ಬದಲಾವಣೆ, ನೋವಿನಿಂದ ಖುಷಿಯತ್ತಕ್ಕೆ ಹೋಗ್ತೀರಿ ಅಂತ ಹೇಳಿ ತೋರಿಸ್ತಾ ಇದೆ. ನಿಮಗೆ ಆಲ್ಮೋಸ್ಟ್ ಆ ಕೆಲಸದ ವಿಚಾರದಲ್ಲಿ, ಬಿಸ್ನೆಸ್ ವಿಚಾರದಲ್ಲಿ, ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ನೋವನ್ನೇನಾದರೂ ಅನುಭವಿಸ್ತಾ ಇದ್ದರೆ ಅದು ಕೂಡ ಒಬ್ಬ ವ್ಯಕ್ತಿಯಿಂದನೇ ನೀವು ಮೇಲಕ್ಕೆ ಹೋಗ್ತೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಸನ್ ಕಾರ್ಡ್ ಎಲ್ಲ ನಾನು ನೋಡ್ತಾ ಇರೋದ್ರಿಂದ ಅದ್ಭುತವಾಗಿದೆ. ಈ ತಿಂಗಳಂತೂ ತುಂಬ ಚೆನ್ನಾಗಿದೆ. ಬಟ್ ತಿಂಗಳು ಕೊನೆಯಲ್ಲಿ ಆ ಥರದೊಂದು ಯಾವುದೋ ಒಂದು ಇದಿದೆ. ಇಲ್ಲಿ ಕ್ವೀನ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ನೀವು ದಯವಿಟ್ಟು ನಿಮ್ಮ ಕೆಲಸದ ಕಡೆ ಗಮನ ಹರಿಸಬೇಕಾಗತ್ತೆ. ಕೆಲಸನ ಬಿಟ್ಟು ಬೇರೆ ಯಾವುದೋ ಒಂದು ವಿಚಾರದ ಕಡೆ ತಲೆ ಕೆಡಿಸ್ಕೊಳ್ಳುವಂಥದ್ದು, ಅದಾಗತ್ತೋ ಇಲ್ವೋ ಅನ್ನುವ ರೀತಿಯಲ್ಲಿ 2 ರೀತಿಯ ಮನಸ್ಸಿನಲ್ಲಿರುವಂಥದ್ದು, ಈ ರೀತಿ ಎಲ್ಲ ಆಗ್ತಾ ಹೋಗುತ್ತೆ. ದಯವಿಟ್ಟು ನೀವು ನಿಮ್ಮ ಮನಸ್ಸನ್ನು ಹತೋಟಿಯಲ್ಲಿಟ್ಕೊಂಡು ಕೆಲಸದ ಕಡೆ ಮುಂದುವರಿಬೇಕಾಗತ್ತೆ. ನಿಮ್ಮ ವ್ಯವಹಾರ ಯಾವ ರೀತಿ ನಡೆಸಬೇಕು ಅನ್ನುವ ವಿಚಾರನ ಕೂಲಂಕುಷವಾಗಿ ಯೋಚನೆ ಮಾಡಿ ನೀವು ಮುಂದೆ ಹೋಗಬೇಕಾಗತ್ತೆ. ಓಕೆ, ನೀವು ನಿಮ್ಮ ಅಪ್ಡೇಟ್ಸ್ ಇನ್ನೊಬ್ರಿಗೆ ಕೊಡುವ ಅವಶ್ಯಕತೆ ಇಲ್ಲ. ಮತ್ತೊಮ್ಮೆ ಹೇಳ್ತೀನಿ, ನಾನು ಇದೇ ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೀನಿ, ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ಏನೇ ಅಂದ್ಕೊಂಡಿದ್ದೀನಿ ಅಂದ್ರೂ ನೀವೇ ಅದ್ರ ಬಗ್ಗೆ ಚೆನ್ನಾಗಿ ರೀಡ್ ಮಾಡಿ. 1 ಗಂಟೆ ಅಲ್ಲ, 2 ಗಂಟೆ ಅಲ್ಲ, 2 ದಿನ ಅಲ್ಲ, 3 ದಿನ ಟೈಮ್ ತೊಗೊಳ್ಳಿ, ಅದ್ರ ಬಗ್ಗೆ ಚೆನ್ನಾಗಿ ರೀಡ್ ಮಾಡಿ. ಮೊಬೈಲು ಒಳ್ಳೆಯದಕ್ಕೂ ಉಪಯೋಗ ಆಗತ್ತೆ, ಕೆಟ್ಟದಕ್ಕೂ ಉಪಯೋಗ ಆಗತ್ತೆ. ಆ ಮೊಬೈಲ್ನ ನೀವು ಸರಿಯಾದ ರೀತಿಯಲ್ಲಿ, ನಾನು ಯಾವ ವ್ಯವಹಾರ ಮಾಡಬೇಕು, ಯಾವ ವಿಚಾರನ ನಾನು ನೋಡಬೇಕು, ಈ ವಿಚಾರದಲ್ಲೆಲ್ಲ ನೀವು ಆ ವಿಚಾರ ಯಾರು ಬಿಸ್ನೆಸ್ ಶುರು ಮಾಡಬೇಕು ಅಂದ್ಕೊಂಡಿದ್ರೆ ಚೆನ್ನಾಗಿ ರೀಡ್ ಮಾಡಿ. ಇಲ್ಲಿ ಭಗವಂತನ ಸಪೋರ್ಟ್ ಕೂಡ ಇದೆ. ಜಸ್ಟಿಸ್ ಬಂದಿರೋದ್ರಿಂದ ನಿಮಗೆ ನ್ಯಾಯವಾಗಿ ನೀವು ಏನೇನು ಸಿಗಬೇಕು ಎಲ್ಲನೂ ಸಿಗ್ತಾ ಹೋಗುತ್ತೆ ನಿಮಗೆ. ಓಕೆ, ಇಲ್ಲಿ ನಂತರದಲ್ಲಿ 7 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಕೆಲವು ನೆಗೆಟಿವ್ ಎನರ್ಜಿಗಳು, ಕೆಲವು ನೀವು ಇರುವ ರೀತಿ, ನಿಮ್ಮ ಲೈಫ್ ಸ್ಟೈಲ್ ಇರುವ ರೀತಿ, ಶುಕ್ರದಶೆ ಚೆನ್ನಾಗಿರೋದ್ರಿಂದ, ಹಣಕಾಸು ನೀವು ನೋಡೋದ್ರಿಂದ ಕೆಲವು ಸಂಬಂಧಗಳು ಚೆನ್ನಾಗಿರೋದ್ರಿಂದ, ಕೆಲವರು ಕೆಟ್ಟ ಕಣ್ಗಳಿಂದ ಒಂದಷ್ಟು ಬ್ಲ್ಯಾಂಕ್ ಆಗುವ ಸಾಧ್ಯತೆ ಇದೆ. ಯಾವುದು ಸರಿ, ಯಾವುದು ಮಾಡಬೇಕು, ಯಾವುದು ತಪ್ಪು ಅನ್ನುವ ಒಂದು ಚಿಕ್ಕ ಇದು ಕೂಡ ನಿಮ್ಮ ಮೈಂಡಿಗೆ ಹೋಗಲ್ಲ. ಆ ರೀತಿ ನೀವು ಆಗೋಗ್ಬಿಡ್ತೀರಿ. ಸೊ ಹಾಗಾಗಿ ನೀವು ಒಂದಷ್ಟು ಕ್ಲೆನ್ಸ್ ಮಾಡ್ಕೊಳ್ಬೇಕಾಗತ್ತೆ. ಒಂದಷ್ಟು ಈ ದೇವಸ್ಥಾನಗಳಿಗೆ ನೀವು ಹೋಗಬೇಕಾಗತ್ತೆ. ಒಂದಷ್ಟು ಪ್ರಶಾಂತವಾಗಿ ಒಂದು ಕಡೆ ಕುತ್ಕೊಳ್ಳೋ ಅಂಥದ್ದು. ಬ್ರೀತಿಂಗ್ ಟೆಕ್ನಿಕ್, ಉಸಿರಾಟದ ಕಡೆ ಗಮನ. 15 ನಿಮಿಷ ನಾನೇನಾದರೂ ಮೆಡಿಟೇಷನ್ ಮಾಡಿ ಅಂದ್ಬಿಟ್ರೆ ನೀವು ಅಯ್ಯೋ ನನಗೆ ಮೆಡಿಟೇಷನ್ ಮಾಡೋಕ್ಕೆ ಹೇಳ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಬರೀ ನೆಗೆಟಿವ್ ಥಾಟ್ಸ್ ಹೋಗ್ತಾ ಇರುತ್ತೆ. ಅದಕ್ಕೆ ನಾನು ಯಾವಾಗಲೂ ಮಾಡಿಸೋದೇನು ಗೊತ್ತಾ, ಬ್ರೀತಿಂಗ್ ಟೆಕ್ನಿಕ್. ಉಸಿರಾಟದ ಕಡೆ ದಿನಕ್ಕೆ 15 ನಿಮಿಷದ ಕಡೆ ಗಮನ ಕೊಡಿ. ನಂತರ ಏನು ಆಗಬೇಕು ಒಳ್ಳೆ ವಿಚಾರದ ಕಡೆ ಗಮನ ಕೊಡಿ. ಯಾಕೆಂದರೆ ನೀವು ನೋಡೋದಕ್ಕೆ ಇನ್ನು ಮುಂದೆ ಈ 3 ತಿಂಗಳಲ್ಲಿ ಒಂಥರ ಐಷಾರಾಮಿಯಾಗಿ ಕಾಣಿಸೋದು, ತುಂಬ ಒಳ್ಳೊಳ್ಳೆ ಖುಷಿಯಾದ ಸಮಯನ ಕಳೆಯೋದು, ಇದೆಲ್ಲ ಕೆಲವರು ನಿಮ್ಮಲ್ಲಿ ಇರುವಂತಹ ಜನಗಳು
ಹಾಗೆ ನಿಮ್ಮಲ್ಲಿ ಇರುವಂತಹ ಕೆಲವು ಕೆಟ್ಟ ವ್ಯಕ್ತಿಗಳಿಗೆ ಕಣ್ಣು ಕುಕ್ಕಿದಂತಾಗುತ್ತೆ. ನಿಮ್ಮ ಡ್ರೆಸ್ ಸೆನ್ಸ್ ಆಗಿರ್ಬೋದು, ನೀವೇನೋ ಒಂದು ವಾಹನ ಖರೀದಿ ಮಾಡೋದಾಗಿರ್ಬೋದು, ನಿಮ್ಮ ಹತ್ರ ಏನೇ ಒಂದು ಚಿಕ್ಕ ವಿಚಾರ, ಚಿಕ್ಕ ವಸ್ತು ಇಟ್ಕೊಂಡ್ರು ಕೂಡ ಒಂದಷ್ಟು ಆ ವಿಚಾರದಲ್ಲಿ ಕೆಟ್ಟ ಕಣ್ಣುಗಳಿದೆ. ಹಾಗಾಗಿ ನಿಮ್ಮನ್ನು ನೀವು ಮನೇಲಿ ಹಿರಿಯರಿದ್ರೆ ನೀವು ದೃಷ್ಟಿನೆಲ್ಲ ತೆಗೆಸ್ಕೋಬೋದು, ಅದು ಕೂಡ ಹೀಲಿಂಗ್ ಅಂತಲೇ ಹೇಳೋದು ನಾವು, ಆಯಿತಾ. ಆ ದೃಷ್ಟಿ ತೆಗಿಯೋದ್ರಿಂದನೂ ಕೂಡ ನಮ್ಮ ರೇಖಿಯಲ್ಲಿ ದೃಷ್ಟಿ ತೆಗಿತಾರೆ ಹಿರಿಯರು. ಈ ವಿದ್ಯೆ ಎಲ್ಲ ಮುಂಚೆನೇ ಇತ್ತಲ್ರಿ, ನಾವು ಇವಾಗ ಕಲಿತಿದ್ದೀವಲ್ಲ ಅನಿಸುತ್ತೆ. ಓಕೆ, ಮನೇಲಿ ಹಿರಿಯರಿದ್ದರೆ ಅವ್ರ ಕೈಯಲ್ಲಿ ಸುಮ್ಮನೆ ದೃಷ್ಟಿ ತೆಗೆಸ್ಕೊಳ್ಳಿ, ಅಥವಾ ಕೆಂಪು ಓಕ್ಳಿ ಮಾಡೋದು ಮಾಡಿಸ್ಕೊಳ್ಳಿ, ಏನೇ ಅಷ್ಟು ಚೆನ್ನಾಗಿ ಕಾಣಿಸೋದು ಶುರು ಮಾಡ್ತೀರಿ. ಯಾಕೆ ನಾನು ಈ ವಿಚಾರ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಮೈಕೈ ನೋವು, ಸುಸ್ತಾಗುವಂಥದ್ದು, ಎದ್ದು ಕೆಲಸ ಮಾಡೋಕ್ಕಾಗದೇ ಇರುವಂಥದ್ದು, ನಾನು ಅಂಥವ್ರಿಗೆ ಹೇಳೋದು ಬ್ಲ್ಯಾಕ್ ಟರ್ಮಲಿನ್ ಧರಿಸ್ಕೊಳ್ಳಿ ಅಂತೇಳಿ. ಧರಿಸ್ಕೊಂಡಿದ್ದೀರಿ, ಎಷ್ಟೋ ಸಾವಿರಾರು ಜನಗಳು ಆರ್ಡ್ರ್ ಮಾಡ್ಕೊಂಡಿದ್ದೀರಿ, ಧರಿಸ್ಕೊಂಡಿದ್ದೀರಿ, ತೊಗೊಳ್ತಾನೆ ಇರಿ. ದಯವಿಟ್ಟು ನಾನು 10 ವರ್ಷದ ಕೆಳಗಿನ ಮಕ್ಕಳಿಗಂತೂ ದಯವಿಟ್ಟು ಕೊಡೋದಿಲ್ಲ. ಸಾಕಷ್ಟು ಸುಮಾರಷ್ಟು ಜನ ಬಂದು ಇಲ್ಲಿಗೆ ಹೋಗರಿತೀರಿ. 10 ವರ್ಷದ ಕೆಳಗಿನ ಮಕ್ಕಳಿಗೆ ನಿಮಗೆ ನೀವೇ ದೃಷ್ಟಿ ತೆಗೀರಿ, ನಿಮಗೆ ನೀವೇ ಹೀಲ್ ಮಾಡಿ ಅವ್ರಿಗೆ. ಓಕೆ, ಅದು ತೀರಾ ಆಗಲಿಲ್ವಾ ಆಂಜನೇಯನ ತಾಯ್ತಾ ಕಟ್ಸಿ. ನಾನಂತೂ ಬ್ರಾಸ್ಲೆಟ್ ಕೊಡಲ್ಲ, ಇನ್ನು ದೊಡ್ಡವ್ರಿಗೆ ಎಲ್ರಿಗೂ ಕೊಡ್ತೀನಿ. ಯಾಕೆಂದರೆ ಕೆಟ್ಟ ಕಣ್ಗಳು ನಮ್ಗೆ ಎಲ್ಲ ಕಡೆನೂ ಇರುತ್ತೆ. ನಮ್ಮ ಏಳಿಗೆ ನೋಡಿದ ತಕ್ಷಣವೇ ನಮ್ಮ ಜೊತೆಗಿರೋರೇ ಹಿಂದೆ ತಿರುಗಿ ಬಿದ್ದರೆ. ಸೊ ಹಾಗಾಗಿ ಇಲ್ಲಿ ಯಾವುದೋ ಒಂದು ಒಳ್ಳೆಯ ನಿರ್ಧಾರಗಳನ್ನು ನೀವು ಮತ್ತೊಮ್ಮೆ ಈ ರೀಡಿಂಗಲ್ಲೂ ಕೂಡ ಬಂದಿದೆ. ಯಾವುದೋ ಒಂದು ಒಳ್ಳೆಯ ಟ್ರಾವೆಲಿಂಗ್ ಮೂಡಿಗೆ ಹೋಗ್ತೀರಿ, ಜಾಗದಿಂದ ಜಾಗ ಬದಲಾವಣೆ ಮಾಡ್ತೀರಿ. ಹಾಗೆ ಕೆಲಸದ ವಿಚಾರದಲ್ಲಿ ಒಂದು ಸ್ಥಾನದಿಂದ ಇನ್ನೊಂದು ದೊಡ್ಡ ಸ್ಥಾನಕ್ಕೆ ಹೋಗುವಂಥ ಸಾಧ್ಯತೆ ಇದೆ. ಮತ್ತು ಜಾಗ ಬದಲಾವಣೆ, ಮನೆಯಿಂದ ಮನೆಗೆ ಜಾಗ ಬದಲಾವಣೆ ಮಾಡುವಂಥದ್ದು, ವರ್ಗಾವಣೆ ಆಗುವಂಥದ್ದು, ಟ್ರಾನ್ಸ್ಫರ್ ಏನಾದರೂ ಇತ್ತು ಅಂದರೆ ಅದು ಕೂಡ ಆಗುವಂಥದ್ದು, ಈ ರೀತಿ ಎಲ್ಲ ಆಗತ್ತೆ ಅಂತ ಹೇಳಿ ಬರ್ತದೆ. ಇಲ್ಲಿ 3ನೇ ತಿಂಗಳಲ್ಲಿ ಒಂದಷ್ಟು ಹಠ, ಸಿಟ್ಟು, ಕೋಪ ಜಾಸ್ತಿ ಆಗಬಹುದು. ಬಟ್ ಆದರೆ ದಯವಿಟ್ಟು ಅದನ್ನು ಮಾಡೋಕ್ಕೆ ಹೋಗಬೇಡಿ. ಕೆಲವೊಂದು ನಿಮಗೆ ಒಳ್ಳೆಯ ಟೈಮ್ ಬಂತು ಅಂದ ತಕ್ಷಣವೇ ಅಹಮ್ಮು ಹಂಗೆ ಉಟ್ಕೊಂಡ್ಬಿಡುತ್ತೆ. ದಯವಿಟ್ಟು ಅಹಮ್ ಬರಬೇಡಿ, ಯಾರು ಬರಬೇಡಿ. ಖಂಡಿತವಾಗ್ಲೂ ಇವತ್ತು ನೀವು ಯಾರೇ ಈ ರೀಡಿಂಗ್ ನೋಡ್ತಾ ಇರಲಿ, ಒಂದು ಒಳ್ಳೆಯ ಶುಕ್ರ ದಶೆ ನಿಮಗೆ ಇನ್ನು ಮುಂದೆ ಚೆನ್ನಾಗಿದೆ. ಸೊ ಹಾಗಾಗಿ ಅದ್ರ ಜೊತೆಲಿ ಅಹಂ ಬೇಕು ಅಂತಲೇ ಭಗವಂತ ಕಳಿಸ್ತಾನೆ. ಅಹಂ ನೀವೇನಾದರೂ ನನ್ನಿಂದ ಆಯಿತು, ನಂದೇ ಇದೆಲ್ಲ ಅಂತ ನೀವೇನಾದರೂ ಅಂದರೆ ಅವತ್ತೇ ಹೊಡ್ತಾ ಬಡಿತಾನೆ. ಸೊ ಹಾಗಾಗಿ ನಮ್ಗೆ ಈಗೋನೂ ಬೇಡ, ಅಹಂಕಾರನೂ ಬೇಡ, ಏನು ಬೇಡ. ನಿಜವಾಗ್ಲೂ ನನಗೆ ಈ ಮುಂಚೆ ತುಂಬಾ ಹಠ, ಸಿಟ್ಟು, ಕೋಪ ಜಾಸ್ತಿ ಇತ್ತು. ಬಟ್ ಆದರೆ ನಾನೇ ಮಾಡ್ತಿರೋದು ಅಂತ ಹೇಳ್ಕೊಂಡ್ರೆ ಯೂನಿವರ್ಸ್ ಜಾಡ್ಸೋದು ಕೆಳಗಡೆ ಹಾಕತ್ತೆ, ಭಗವಂತನೇ ಜಾಡ್ಸೋದು ಬೀಳಿಸ್ತಾನೆ. ಸೊ ಹಾಗಾಗಿ ಇದೆಲ್ಲ ಅವನು ನಮ್ಮನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಾನೆ ಅಷ್ಟೇ. ಯಾವುದೇ ಒಂದು ದುಡ್ಡಿನ ವಿಚಾರದಲ್ಲಿ ನೀವು ಚೆನ್ನಾಗಾಗ್ಬೋದು, ಒಂದು ಸಂತೋಷದ ವಾತಾವರಣದಲ್ಲಿ ಇರ್ಬೋದು, ಅವನು ಕೊಟ್ಟ ಭಿಕ್ಷೆ ನನಗೆ ಅಂತ ಹೇಳಿ ಬದುಕೋದು ಮಾಡಿ. ಹಾಗೆ ಈ ನಿಮ್ಮಲ್ಲಿರುವ ನೋವು, ಸಂಕಟ, ಹಠ, ಕೋಪ ಈ 3 ತಿಂಗಳ ನಂತರ ಒಂದಷ್ಟು ತಾಳ್ಮೆಗೆ ಬರ್ತೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಯಾರು ಈ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ರಿ, ಗ್ರಹಣದ ರೀತಿಯಲ್ಲಿ ಒಂದು ವಿಚಾರ ನಡೀತಾ ಇದೆ. ಆ ವಿಚಾರ ಗ್ರಹಣದ ರೀತಿಯಲ್ಲೇ ಮತ್ತೆ ಒಳ್ಳೆಯ ದಾರಿ ಕಡೆಗೆ ಸಾಗತ್ತೆ ಅಂತಲೇ ಹೇಳ್ಬೋದು. ಸೊ ಯಾರೆಲ್ಲ ಈ ರೀಡಿಂಗ್ ನೋಡ್ತಾ ಇದ್ದೀರಿ, ಅದ್ಭುತವಾಗಿದೆ. ತುಂಬ ಖುಷಿಯ ವಾತಾವರಣಗಳು ಕೂಡ ನೀವು ನೋಡ್ತೀರಿ. ಟ್ರಾವೆಲಿಂಗ್ ಕೂಡ ಮಾಡ್ತೀರಿ. ಒಂದಷ್ಟು ನೆಗೆಟಿವ್ ಎನರ್ಜಿ, ಕೆಟ್ಟ ಕಣ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳಿ ದಯವಿಟ್ಟು. ಯಾಕೆಂದ್ರೆ ನಾವು ಏನೇ ತೊಗೊಂಡ್ರು ನಮ್ಗೆ ಆಗದೇ ಇರೋರ ಮುಂದೆ ದಯವಿಟ್ಟು ತೋರಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮ ಕೆಲಸ ಜಯ ಬೀರೋವರೆಗೂ ನಮ್ಮ ಕೆಲಸ ನಮಗೆ ಮಾತಾಡ್ತಾ ಇರಬೇಕು. ಓಕೆ, ದಯವಿಟ್ಟು ನಿಮ್ಗೆ ಯಾವುದೇ ಕೆಲಸ ಆಗಿರಲಿರಿ, ಒಂದು ಚಿಕ್ಕ ಪಾತ್ರೆ ತೊಗೊಳ್ಳಿ, ನೀವು ಒಂದು ಚಿಕ್ಕ ಮೊಬೈಲ್ ತೊಗೊಳ್ಳಿ, ಅದನ್ನು ತೊಗೊತೀನಿ ಅಂತಲೂ ಹೇಳೋಕೆ ಹೋಗಬೇಡಿ. ಅದಕ್ಕೋಸ್ಕರ ಅವರು ಹೊಟ್ಟೆ ಉರ್ಕೊಳ್ಳೋದು, ಹೊಟ್ಟೆ ಕಿಚ್ಚು ಪಡ್ಕೊಳ್ಳೋದು, ಇದರಿಂದ ಎಲ್ಲ ನಿಮಗೆ ಬರುವ ಯೋಗಗಳು ಲೇಟ್ ಆಗುತ್ತೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಅದ್ಭುತವಾಗಿದೆ ಬಂದಿರೋ ಕಾರ್ಡ್ಸ್ಗಳು. ತುಂಬ ನಿಮ್ಮ ಹತ್ರ 10 ರೂಪಾಯಿ ಇದ್ರೂ 1000 ರೂಪಾಯಿ ಇರೋರ ಥರ ಕಾಣಿಸೋದಕ್ಕೆ ಶುರು ಮಾಡ್ತೀರಿ. ದಯವಿಟ್ಟು ಒಂದಷ್ಟು ನಿಮ್ಮನ್ನು ನೀವು ದೃಷ್ಟಿ ಇದು ಮಾಡ್ಕೊಳ್ಳಿ, ಬ್ಲ್ಯಾಕ್ ಟರ್ಮಲಿಂದ ಧರಿಸ್ಕೊಳ್ಳಿ. ಆಂಜನೇಯರ ಮೊರೆ ಹೋಗೋದು, ಕೇಸರಿ ಹಣೆಗೆ ಹಚ್ಚೋದು, ಗಂಧ ಹಣೆಗೆ ಹಚ್ಚೋದು, ಇದೆಲ್ಲ ಒಂದಷ್ಟು ನೆಗೆಟಿವಿಟಿ ಆ ಥರ ಬರೋದಕ್ಕೆ ಬಿಡೋದಿಲ್ಲ ಅಂತ ಹೇಳಬಹುದು. ಸೊ 3ನೇ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರಿ, ಅವರ ರೀಡಿಂಗ್ ಇದಾಗಿತ್ತು ಅಂತ ಹೇಳ್ತಾ ನಾನು ನನ್ನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ.